ಚರಣಾರವಿಂದಗಳಲ್ಲಿ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಉಪಸ್ಥಿತ ಸಾಧಕ ಸಾಧಕಿಯರಾಗಿರುವ ಎಲ್ಲರಲ್ಲಿಯೂ ಕೂಡ ಶರಣಗಳು ಪ್ರಮಾಣಗಳ ವಿಚಾರವನ್ನು ಹೇಳ್ತಾ ಇದ್ರು. ಅರ್ಥಾಪತ್ತಿ ಪ್ರಮಾಣ ಹೇಳಿದರು. ಅರ್ಥಾಪತ್ತಿ ಪ್ರಮಾಣ ಎಲ್ಲಿ ಸ್ಥೌಲ್ಯ ಇದೆಯೋ ಅಲ್ಲಿ ಊಟ ಇರಲಿಕ್ಕೇ ಬೇಕು. ಸ್ಥೌಲ್ಯದಲ್ಲಿ ಊಟ ಇರಲಿಕ್ಕೇ ಬೇಕು. ಇದು ಅನ್ವಯ. ಒಂದು ವೇಳೆ ಊಟ ಇಲ್ಲದೆ ಹೋದರೆ ಸ್ಥೌಲ್ಯ ಇರುವುದಿಲ್ಲ. ಇದು ವ್ಯತಿರೇಕ. ಊಟ ಇಲ್ಲದೆ ಹೋದರೆ ಸ್ಥೌಲ್ಯ ಇರುವುದಿಲ್ಲ. ಅಂತೂ ಅನ್ವಯ ವ್ಯತಿರೇಕಗಳ ದೃಷ್ಟಿಯಿಂದ ಹೇಳಿ ಆಯಿತು. ಇಂತಿ ಎರಡು ಬಗೆಯ ಅರ್ಥಾಪತ್ತಿಗೂ ಅನ್ವಯ ವ್ಯತಿರೇಕಾದಿ ನಿಶ್ಚಯಗಳೇ ಸಹಕಾರಿ ಕಾರಣಗಳು ಇವು ಕಾರಣಗಳು ಆಗಿವೆ. ಉಪಮಾನ ಪ್ರಮಾಣ ಹೇಳಪ್ಪಂತಿದ್ದಾರೆ. ಉಪಮಾನ ಪ್ರಮಾಣ ಅಂದರೆ ಸಾದೃಶ್ಯ ಜ್ಞಾನ, ಮತ್ತೇನಲ್ಲ. ಗವಯ ಪದಾರ್ಥವನ್ನು ಅರಿಯದವಂಗೆ ಗೋ ಸದೃಶವೆಂಬ ಆಪ್ತವಾಕ್ಯ ಶ್ರವಣಾನಂತರದಲ್ಲಿ ವನವನು ಐದಲು ಸಾದೃಶ್ಯಾದಿಗಳೆಂ ತದ್ವಿಷಯಕ ಜ್ಞಾನ ಸಿದ್ಧಿಯೇ ಉಪಮಾನ ಪ್ರಮಾಣಂ ಅಪ್ಪುದು. ಏನು ಹೇಳ್ತಾರೆ ಉಪಮಾನ ಪ್ರಮಾಣಕ್ಕೆ ಅಂತ ಕೇಳಿದ್ರೆ, ಗವಯ ಅಂತ ಒಂದು ಪ್ರಾಣಿ ಇದೆ ಅರಣ್ಯದಲ್ಲಿ. ಗವಯ ಕಾಡಾಕಳ. ನಮ್ಮ ಭಾಷೆಯಲ್ಲಿ ಮಾತಾಡೋದು ಕಾಡಾಕಳ. ಶಾಸ್ತ್ರೀಯ ಭಾಷೆಯಲ್ಲಿ ಗವಯ. ಒಬ್ಬ ಅರಣ್ಯಕ ಪುರುಷ ಪಟ್ಟಣಕ್ಕೆ ಬಂದಾಗ ಅಥವಾ ಗ್ರಾಮಕ್ಕೆ ಬಂದಾಗ ಒಬ್ಬ ಮನುಷ್ಯ ಕೇಳ್ತಾನೆ, ಎಲ್ಲಿಂದ ಬಂದೆಪ್ಪ ಏನು ಅಂತ. ಇಂತಹ ಅರಣ್ಯ ಪ್ರದೇಶದಿಂದ ಬಂದಿದ್ದೇನೆ ಅಂತ ಉತ್ತರ ಕೊಟ್ಟ. ಅರಣ್ಯದಲ್ಲಿ ಅದೇನೋ ಒಂದು ಗವಯ ಅಂತ ಪ್ರಾಣಿ ಇದೆ ಅಂತಲ್ಲಪ್ಪ, ಅದು ಹೇಗಿದೆ ಅಂತ ಕೇಳಿದೆವು ಪಟ್ಟಣದ ಮನುಷ್ಯ. ಅವ್ನು ಹೇಳಿದ ಅನುಭವ ಇತ್ತವಾಗ, ನಿಮ್ಮ ಆಕಳು ದನದ ಇರ್ತದೆ ಸ್ವಲ್ಪ ದೊಡ್ಡದು ಅಂತ ಹೇಳಿದ್ರು. ಅಷ್ಟೇ. ಮತ್ತೆ ನಿಮ್ಮ ಆಕಳದೆಲ್ಲ ಹೆಂಗೆ ಇರ್ತದೆ, ಸ್ವಲ್ಪ ದೊಡ್ಡ ಪ್ರಾಣಿ, ಅದಕ್ಕೆ ಗವಯ ಅಂತ ಕರೀತಾರೆ. ಆಯಿತು. ಇದನ್ನು ಕೇಳಿದ ನಂತರ ಮುಂದೊಂದು ಸಮಯದಲ್ಲಿ ಕೆಲವಾರು ದಿನಗಳ ಮೇಲೆ ಅಕಸ್ಮಾತ್ ಅರಣ್ಯಕ್ಕೆ ಹೋಗುವ ಪ್ರಸಂಗ ಬಂತು. ಅಲ್ಲಿರೋ ಒಂದು ಆಕಲಿನಂತಹ ದೊಡ್ಡ ಪ್ರಾಣಿಯನ್ನು ನೋಡಿದ. ನೋಡಿ ಏನಂತ ನಮ್ಮ ಸ್ಮರಣೆ ಮಾಡ್ಕೊಳ್ತಾನೆ. ಹಿಂದೆ ಅರಣ್ಯಕ ಪುರುಷ ಬಂದಿದ್ದ. ಗವಯ ಅನ್ನೋ ಪ್ರಾಣಿ ಹೇಗಿರ್ತದೆ ಅಂತ ಕೇಳಿದ್ದೆ. ನಮ್ಮ ಆಕಳ ತೋರಿಸಿ ಅದಕ್ಕಿಂತ ದೊಡ್ಡ ಪ್ರಾಣಿಪ್ಪ ಅದರ ಹಾಗೇನೆ ಇರ್ತದೆ ಅಂತಿದ್ದ ಅಂತ ಇಲ್ಲಿ ಸ್ಮರಣೆ ಮಾಡ್ತಾನೆ ಅವನು ವಾಕ್ಯವಾಗಿ. ಇಲ್ಲಿ ಉಪಮಾನ ಪ್ರಮಾಣಕ್ಕೆ ಗವಯ ವಿಷಯ ಅಂತ ನೈಯಾಯಿಕರು ಹೇಳ್ತಾರೆ. ಉಪಮಾನ ಪ್ರಮಾಣಕ್ಕೆ ಮನೆಯಲ್ಲಿರುವ ಆಕಳ ವಿಷಯ ಅಂತ ವೇದಾಂತಿಗಳು ಹೇಳ್ತಾರೆ. ಅವ್ರಿಗೆ ಹೇಳೋದಕ್ಕೆ ವ್ಯತ್ಯಾಸ ಇದೆ. ಗವಯ ಅನ್ನೋ ಪ್ರಾಣಿ ಎದುರಿಗೆ ಇದೆ, ನೇತ್ರ ಅರಿತಾಗಿದೆ, ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಆಗ್ತದೆ. ಆದುದರಿಂದ ಉಪಮಾನ ಪ್ರಮಾಣಕ್ಕಿದು ವಿಷಯ ಅಂತ ಹೆಂಗೆ ಅಂಗೀಕಾರ ಮಾಡೋದು ಅಂತ ವೇದಾಂತಿಗಳು. ಅದು ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಆಗ್ತದೆ. ಅದನ್ನು ನೋಡಿ ಮನೆಯ ಆಕಳವು ಕೂಡ ಇದರಂಗನೇ ಇದೆ ಅಂತ ಉಪಮಾನ ಪ್ರಮಾಣದಿಂದ ತಿಳ್ಕೊಂಡ ಅಂತಿದ್ದು ವೇದಾಂತಿಗಳಿಗೆ. ಯಾಕೆ ಮನೆಯ ಆಕಳ ಅವ್ನು ತಿಳ್ಕೊಂಡಿರಲಿಲ್ಲ. ಇದು ಪರೋಕ್ಷದಲ್ಲಿದೆ. ಈಗ ಸದ್ಯಕ್ಕೆ ಅರಣ್ಯದಲ್ಲಿರುವ ಮನುಷ್ಯನಿಗೆ ಮನೆಯಲ್ಲಿರುವ ಆಕಳ ಏನಾಗೈತಿ, ಪರೋಕ್ಷ ಆಗಿ. ಅರಣ್ಯದಲ್ಲಿರುವ ಪ್ರಾಣಿ ಏನಾಗೈತಿ, ಅಪರೋಕ್ಷ ಆಗಿ. ಅಪರೋಕ್ಷ ಆದ ಪ್ರಾಣಿಯನ್ನು ಉಪಮಾನ ಪ್ರಮಾಣದಿಂದ ಹೆಂಗೆ ತಿಳ್ಕೊಳ್ಳೋದು ಅಂತ ಇದು ವೇದಾಂತಿಗಳ ಅಭಿಪ್ರಾಯ. ಆದರೆ ನೈಯಾಯಿಕ ಹೇಳ್ತಾನು, ಮನೆಯಲ್ಲಿರುವ ಆಕಳ ಜ್ಞಾನ ನನಗಿದ್ದೇ ಇದೆ, ಪರಂತು ಗವಯ ಪಿಂಡವನ್ನು ನೋಡಿದಾಗ ಆಪ್ತ ಪುರುಷನ ವಾಕ್ಯದ ಸ್ಮರಣೆ ಆಯ್ತು ನಿನಗೆ. ಆರಣ್ಯಕ ಪುರುಷನೇ ಆಪ್ತ ಪುರುಷ, ಅವನ ವಾಕ್ಯದ ಸ್ಮರಣೆ ಆಯಿತು. ಏನು ಗವಯ ಅಂದರೆ ಹೇಗಿರ್ತದೆ ಅಂತ ಕೇಳಿದ್ದಿ. ನಿಮ್ಮ ಆಕಳದಂತೆ ಇರ್ತದಪ್ಪ, ಸ್ವಲ್ಪ ದೊಡ್ಡ ಪ್ರಾಣಿ ಅಂತ ಹೇಳಿದ್ದ. ಆದುದರಿಂದ ಉಪಮಾನ ಪ್ರಮಾಣಕ್ಕೆ ಗವಯವೇ ವಿಷಯವಲ್ಲದೆ ಆಕಳು ವಿಷಯ ಅಲ್ಲ ಅನ್ನೋದು ನೈಯಾಯಿಕನ ಅಭಿಪ್ರಾಯ. ಇಲ್ಲಿ ಸಾದೃಶ್ಯ ಜ್ಞಾನ ಮುಖ್ಯವಾದದ್ದು ಏನಪ್ಪ ಅಂತ ಹೇಳಿದ್ರೆ ಸಾದೃಶ್ಯ ಜ್ಞಾನ. ಮುಖ್ಯವಾದದ್ದು ಸಾದೃಶ್ಯ ಜ್ಞಾನ. ಗೊತ್ತಾಯ್ತಾ? ಸದೃಶ ಜ್ಞಾನ ಅಂದ್ರೇನು? ಆಕಳ ಸದೃಶವಾದ ಪ್ರಾಣಿ ಒಂದು ದೊಡ್ಡ ಪ್ರಾಣಿ, ಸದೃಶವಾದದ್ದು. ನೋಡ್ರಿ, ನಮ್ಮ ಹುಡುಗ ಅಂದ್ರೆ ಈ ಹುಡುಗನಂಗ ಇದಾನ ಅಂತ ತೋರಿಸಿದ್ರೆ ಈ ಹುಡುಗನಂಗ ಅದ ಒಂದು ಸದೃಶ ಜ್ಞಾನ.
ಸಾದೃಶ್ಯ ಜ್ಞಾನ ಅಂತ ಇದನ್ನು ಕರೀತಾರೆ. ಅದಕ್ಕಾಗಿ ಉಪಮಾನ ಪ್ರಮಾಣ ಏನು ಮಾಡ್ತದೆ ಅಂತ ಕೇಳಿದರೆ ಸಾದೃಶ್ಯ ಜ್ಞಾನವನ್ನು ಇಟ್ಟುಕೊಂಡು ಒಂದು ವಸ್ತುವನ್ನು ತಿಳಿಸುತ್ತದೆ. ಗವಯ ಅಂದರೆ ಏನು ಗೊತ್ತಾಯ್ತಲ್ಲ, ಕಾಡಾಕಲು ಅಂತ ಇದರ ಅರ್ಥ, ಮತ್ತೇನಿಲ್ಲ. ಬರ್ತಾರೆ ನೋಡ್ರಿ. ಗವಯ ಪದಾರ್ಥವನ್ನು ಅರಿಯದವಂಗೆ ಗೋ ಸದೃಶವೆಂಬ ಆಪ್ತವಾಕ್ಯ ಶ್ರವಣಾನಂತರದಲ್ಲಿ, ಆಪ್ತವಾಕ್ಯ ಅಂದರೆ ವಿಶ್ವಾಚಕ ಪುರುಷ, ಅವನ ವಾಕ್ಯವನ್ನು ಕೇಳಿದ ನಂತರ ವನವನ್ನು ಒಯ್ದಲು ಸದೃಶ್ಯಾದಿಗಳೆಂ ಅಂದರೆ ಎರಡು ಕೋಡ, 4 ಕಾಲ, ಬಾಲ, ಗಂಗೆ ತಗೊಳ್ಳೋ ದೊಡ್ಡ ಪ್ರಾಣಿ ಇಷ್ಟ ಅಲ್ಲ, ಮತ್ತೇನು ಸಾದೃಶ್ಯ ಅಂತಾರೆ ಇದಕ್ಕೆ. ಸಾದೃಶ್ಯಾದಿಗಳೆಂ ತತ್ತದ್ವಿಷಯಕ ಜ್ಞಾನ ಸಿದ್ಧಿಯೇ ಉಪಮಾನ ಪ್ರಮಾಣವು ಒಪ್ಪುದು. ತತ್ತದ್ವಿಷಯ ಇದರಂತೆ ಅನೇಕ ಸಾದೃಶ್ಯ ಜ್ಞಾನಗಳನ್ನು ಇಟ್ಕೊಂಡಾಗ ಒಂದನ್ನು ನೋಡಿ ತಿಳಿದುಕೊಳ್ಳುವುದು, ಇದು ಉಪಮಾನ ಪ್ರಮಾಣವು ಒಪ್ಪುದು. ಸಾಕ್ಷಾತ್ಕಾರ ಭಾವರೂಪವಾದ ಅನುಪಲಬ್ಧಿ ಪ್ರಮಾಣ ಹೇಳ್ತಾನೆ. ಅನುಪಲಬ್ಧಿ ಪ್ರಮಾಣ ಅಂದರೆ ಏನು? ಅಭಾವದ ಜ್ಞಾನ, ಮತ್ತೇನಿಲ್ಲ. ನೈಯಾಯಿಕ ಅಭಾವ ಪ್ರತ್ಯಕ್ಷ ಅಂತ ಹೇಳ್ತಾನೆ. ಅಭಾವ ಘಟ ಇಲ್ಲ ಅಂದಮೇಲೆ ಅದರ ಅಭಾವ ಇದೆ ಅನ್ನುವುದು ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ. ಅಭಾವ ಒಂದು ಪದಾರ್ಥ ಅಂತ ಹೋಗ್ತಾನೆ ನೈಯಾಯಿಕ. ಅಭಾವ ಅನ್ನೋದು ಒಂದು ಪದಾರ್ಥ, ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಅಭಾವ ಇತ್ಯಾದಿ ಪದಾರ್ಥಗಳನ್ನು ಹೇಳ್ತಾನೆ. ಅದರಲ್ಲಿ ಅಭಾವ ಅನ್ನೋದೊಂದು ಪದಾರ್ಥ. ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಅಭಾವಾಸ್ಯ ಐತಿ ಸಪ್ತ ಪದಾರ್ಥ ಅಂತ ಒಂದು ವಾಕ್ಯ ಇದೆ ಒಂದು. ಈ ಅಭಾವ ಅನ್ನೋದೊಂದು ಪದಾರ್ಥ ಅಂತ ನಾವು 6 ಭಾವ ಪದಾರ್ಥಗಳು, 7ನೇದ್ದು ಅಭಾವ ಪದಾರ್ಥ ಇಲ್ಲದೇ ಇರುವುದು. ಅವು ಪ್ರತ್ಯಕ್ಷ ಜ್ಞಾನಕ್ಕೆ ಅಭಾವ ವಿಷಯ ಆಗ್ತದಂತ ನಾವು. ಉದಾಹರಣೆಗೆ ಮೊದಲ ಒಂದು ದೇಶದಲ್ಲಿ ಒಂದು ಕೊಡ ಇತ್ತು ಅಂತ ಇಟ್ಕೊಳ್ರಿ. ಆ ಕೊಡ ಇದ್ದಾಗ ಭೂತಲದಲ್ಲಿ ಕೊಡ ಇದೆ ಅನ್ನೋ ಜ್ಞಾನ ಬಂತು. ತದನಂತರ ಆ ಜಾಗದಿಂದ ಆ ಕೊಡ ತಗೊಂಡು ಹೋಗಿದ್ದಾರೆ. ಈಗ ಆ ಜಾಗದಲ್ಲಿ ಏನೈತಿ ಅಂದರೆ ಕೊಡದ ಅಭಾವ ಐತಿ. ಕೊಡದ ಅಭಾವ ಐತೆ ಆ ಜಾಗದಲ್ಲಿ. ಮೊದಲು ಕೊಡ ಇತ್ತು, ಈಗಿಲ್ಲ, ಕೊಡದ ಅಭಾವ ಐತಿ. ಅಭಾವ ಯಾವಲ್ಲಿ ಇದೆ ಅಂತ ಕೇಳಿದರೆ ಭೂತಲದಲ್ಲಿ ಇದೆ, ಭೂಮಿಯಲ್ಲಿ ಇದೆ. ಯಾವ ಸಂಬಂಧದಿಂದ ಇದೆ ಅಂದರೆ ವಿಶೇಷಣತಾ ಸಂಬಂಧದಿಂದ ಇದೆ ಅಂತ ಹೇಳ್ತಾನೆ ನಾವು. ವಿಶೇಷಣತಾ ಸಂಬಂಧದಿಂದ ಘಟದ ಅಭಾವವು ಭೂತಲದಲ್ಲಿ ಇದೆ. ಏನು ಹೆಂಗಂದ್ರೆ ವಿಶೇಷಣತಾ ಸಂಬಂಧ ಅಂದರೆ ಏನು? ಇವೆಲ್ಲ ಪ್ರಕ್ರಿಯೆಗಳು ಮುಮುಕ್ಷುಗಳಿಗೆ ಅಂತ ಹೇಳಿದ್ದೀನಿ. ವಿಶೇಷಣತಾ ಸಂಬಂಧ ಅಂದರೆ ಏನು? ಕೈಯಾಗೊಬ್ಬ ದಂಡ ಹಿಡ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ರಿ, ಕೋಲ. ಆ ಕೋಲ ದಂಡಿ ಪುರುಷ ಅಂತ ಕರೆಸ್ತದೆ. ಅದು ಕೈಯಾಗ ಕೋಲ್ ಇದ್ದಾಗ ಏನಂತಾರೆ ಅವಾಗ? ದಂಡಿ ಪುರುಷ ಅಂತ. ಅಲ್ಲಿ ದಂಡ ವಿಶೇಷಣ, ಪುರುಷ ವಿಶೇಷ್ಯ. ಆದುದರಿಂದ ದಂಡಿ ಪುರುಷ ಅಂತ ಕರೆಸ್ಕೊಂತದ್ದು. ಅದು ಘಟಾಭಾವವದ್ಭೂತಲಂ, ಘಟಾಭಾವವುಳ್ಳದ್ದು ಭೂತಲ. ಘಟಾಭಾವವುಳ್ಳದ್ದು ಭೂತಲ ಅಂತ ಘಟಾಭಾವ ಏನಾಯಿತು ಆ ಭೂತಲದಲ್ಲಿದೆ. ದಂಡಿ ಪುರುಷನ ಕೈಯಲ್ಲಿ ದಂಡ ಇದ್ದಂತೆ. ದಂಡಿ ಪುರುಷನಿಗೂ ಆ ದಂಡಕ್ಕೂ ಯಾವ ಸಂಬಂಧ ಇದೆ ಅಂದರೆ ವಿಶೇಷಣತಾ ಸಂಬಂಧ ಇದೆ. ದಂಡ ವಿಶೇಷಣ, ಪುರುಷ ವಿಶೇಷ್ಯ. ಇಲ್ಲಿ ವಿಶೇಷಣತಾ ಸಂಬಂಧದಿಂದ ದಂಡ ಎಲ್ಲಿದೆ? ಪುರುಷನ ಕೈಯಲ್ಲಿ ಇದೆ. ಯಾವ ಪುರುಷವ? ದಂಡಿ ಅನ್ನುವ ಪುರುಷ, ಬರೇ ಪುರುಷ ಅಲ್ಲ, ದಂಡಿ ಅನ್ನುವ ಪುರುಷ ಅವನ ಕೈಯಲ್ಲಿದೆ. ವಿಶೇಷಣತಾ ಸಂಬಂಧ ಎಲ್ಲಿದೆ ಅಂತ ಕೇಳಿದರೆ ಪುರುಷನಲ್ಲಿದೆ. ವಿಶೇಷತಾ ಸಂಬಂಧ ಎಲ್ಲಿದೆ ಅಂತ ಕೇಳಿದರೆ ದಂಡದಲ್ಲಿದೆ. ಪರಸ್ಪರ ನಿರೂಪಕ ಭಾವ ಇದೆ. ವಿಶೇಷಣತಾ ನಿರೂಪಕ ವಿಶೇಷ್ಯತಾ ಪುರುಷನಲ್ಲಿದೆ. ವಿಶೇಷತಾ ನಿರೂಪಕ ವಿಶೇಷಣತಾ ದಂಡದಲ್ಲಿದೆ. ಇವೆಲ್ಲ ಪ್ರಕ್ರಿಯೆಗಳು, ನ್ಯಾಯ ಪ್ರಕ್ರಿಯೆಗಳಿವೆ ಎಲ್ಲ. ಇವು ಸ್ವಲ್ಪ ತಿಳಿದ್ರೆ ಮುಂದಿನ ಹೆಚ್ಚಿನ ವಿಷಯ ತಿಳಿತದಂತ ಇಟ್ಕೊಂಡಿದ್ದಾರೆ. ವೃತ್ತಿ ಪ್ರಭಾಕರ ಮೊದಲಾದ ಗ್ರಂಥಗಳನ್ನು ಓದುವಾಗ ಈ ಪ್ರಕ್ರಿಯೆ ಜ್ಞಾನ ಇದ್ದರೆ ಅರ್ಥ ಆಗ್ತದೆ. ಇಲ್ಲದ್ರೆ ಈ ಪ್ರಕ್ರಿಯೆ ಜ್ಞಾನ ಇಲ್ಲ ಅಂದ್ರೆ ಅರ್ಥ ಏನೇನೂ ಆಗುವುದಿಲ್ಲ. ಇಲ್ಲೇನು ಹೇಳಕೊಂಡಿದ್ದಾರೆ ಅಂತ ಕೇಳಿದ್ರೆ ಘಟಾಭಾವವದ್ ಭೂತಲಂ, ಘಟಾಭಾವವುಳ್ಳದ್ದು ಭೂತಲ, ದಂಡವುಳ್ಳವನು ದಂಡಿ. ಹಾಗೆ ಘಟಾಭಾವವುಳ್ಳ ಭೂತಲ ಏನಿದೆ ಅಲ್ಲ, ಭೂತಲ ವಿಶೇಷ್ಯ, ಘಟಾಭಾವ ವಿಶೇಷಣ. ಅದಕ್ಕೆ ಪ್ರತಿಯೊಂದು ಅಭಾವ
ತನ್ನ ಅಧಿಕರಣದಲ್ಲಿ ವಿಶೇಷಣತಾ ಸಂಬಂಧದಿಂದ ಇರುತ್ತದೆ ಅಂತ ಇದರ ಅರ್ಥ. ದೃಷ್ಟಾಂತ ಮಾಡಿದ್ವಿ ಮೊದಲಲ್ಲಿ ಕೊಡ ಇತ್ತು, ಅದನ್ನು ತೊಗೊಂಡ್ರಾದರೂ ಅಲ್ಲಿ ಘಟದ ಅಭಾವ ಇದೆ. ಇದು ನೈಯಾಯಿಕ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅಂತ ಕರೀತಾನೆ. ಆದರೆ ವೇದಾಂತಿಗಳು ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅನ್ನೋದೇ ಇಲ್ಲ. ಅವರೇನಂತಾರೆ ಅಂತ ಕೇಳಿದರೆ, ಪ್ರತಿಯೋಗಿಯ ಉಪಲಬ್ಧಿ ಎಲ್ಲಿ ಇಲ್ಲವೋ, ಪ್ರತಿಯೋಗಿಯ ಉಪಲಬ್ಧಿ ಎಲ್ಲಿ ಇಲ್ಲವೋ ಅಲ್ಲಿ ಅಭಾವದ ಜ್ಞಾನ ಆಗ್ತದಂತ ಇವ್ರು ಹೇಳ್ತಾರೆ. ಹೆಂಗಂದ್ರೆ ತಿಳಿದಿಲ್ಲ. ಹೆಂಗೆ ತಿಳಿಬೇಕು? ತಿಳಿಬೇಕಾದ್ರೆ ಮತ್ತೇನಾರ ಒಂದು ಹೇಳಬೇಕಲ್ಲ. ಇಲ್ಲಿ ಅವನೋ ಒಬ್ಬ ಮನುಷ್ಯ ಬಂದ, ಅವ್ರ ಹುಡುಗ ಅವ್ನು ಕಳ್ಕೊಂಡಿದ್ದ. ಇಲ್ಲಿ ವೃತ್ತಾಂತ ಮಾಡೋದು ದೂರ ಹೋಗೋದು ಬೇಡ. ಇಲ್ಲಿ ಅವನೋ ಒಬ್ಬ ಮನುಷ್ಯ ಬಂದ, ಆ ಹುಡುಗ ಕಳ್ಕೊಂಡಿದ್ದ. ಹುಡುಗ ಅಂದ್ರೆ ಸಣ್ಣ ಹುಡುಗ ಅಲ್ಲ, ಒಂದು 10-20 ವರ್ಷದವನ. ಮನ್ಯಾಗ ಜಗಳ ಮಾಡಿ ಬಂದಿದ್ದು, ಏನಾಗಿದ್ದು ಗೊತ್ತಿಲ್ಲ. ಅಂತೂ 3-4 ಜನ ಹುಡುಕಾಡಿ ಇಲ್ಲೇನೋ ಶಾಸ್ತ್ರ ನಡೆದು ಇಲ್ಲೇನಾರ ಬಂದಾನೇನೋ ಅಂತ ಇಲ್ಲಿ ಬಂದ ಕೇಳ್ತಾನೆ. ನಾವು ಅಖಂಡ ಏನಾರ ಬಂದಿದ್ದೇನ್ರಿ ಇಲ್ಲಿ ಅಂತ ಕೇಳ್ತಾನೆ. ಅವನ ಹೆಸರು ಏನಿಟ್ಟಿದ್ದಾರೋ ಅಖಂಡ ಅಂತ ಇಟ್ಟಿದ್ದಾನೆ. ನಮ್ಮ ಅಖಂಡ ಏನಾರ ಬಂದಿದ್ದೇನ್ರಿ ಇಲ್ಲಿ ಅಂತ ಕೇಳ್ತಾನೆ. ನೀವೇನು ಬಂದಾನಂತೀರೋ ಇಲ್ಲ ಅಂತೀರೋ ಅಲ್ಲ, ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಬಂದಾನಂತ ಅಥವಾ ಇಲ್ಲ ಅಂತ ನಿಮ್ಗೆರಡು ಉತ್ತರ ಕೊಡಕ್ಕೆ ಬರೋದಿಲ್ಲ. ಯಾಕೆ? ಅಖಂಡ ಅನ್ನೋ ಆ ವ್ಯಕ್ತಿಯನ್ನೇ ನೀವು ನೋಡಿದ್ದೀರಿ? ನೋಡಿಲ್ಲ. ಮತ್ತು ಅಖಂಡ ಬಂದನು ಅಂತೂ ಹೇಳಕ್ಕೆ ಬರೋದಿಲ್ಲ, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಹಂಗಾರೆ ಇಲ್ಲ ಅಂತ ಹೇಳಬೇಕಾದ್ರೂ ಆ ವ್ಯಕ್ತಿ ಜ್ಞಾನ ಬೇಕು. ಬಂದಿದ್ದಾನೆ ಅಥವಾ ಇದ್ದಾನೆ ಅಂತ ಹೇಳುವುದಕ್ಕೂ ಆ ವ್ಯಕ್ತಿ ಜ್ಞಾನ ಬೇಕು. ಗೊತ್ತಾಯ್ತಾ? ಯಾವುದರ ಅಭಾವವನ್ನು ಹೇಳುತ್ತೇವೆಯೋ ಆ ಅಭಾವಕ್ಕೆ ಆ ವಸ್ತುವೇ ಪ್ರತಿಯೋಗಿ. ಈಗ ಅಖಂಡನ ಅಭಾವ ಹೇಳ್ತೇನೆ. ಈಗ ನಾನು ಅಖಂಡ ಇಲ್ಲ, ನನಗೆ ಗೊತ್ತದ. ನಾವು ಅಖಂಡನ ನೋಡಿದ್ದೇನೆ. ನಾನು ನೀವು ಕೇಳಿದ್ದೀನಿ, ಮೊದಲು ನಿಮಗೆ ಕೇಳೀನಿ, ನಿಮಗೆ ಏನು ಹೇಳಕ್ಕೆ ಬರೋದಿಲ್ಲ ಅಂತ ಆಯಿತು. ನನಗೆ ಅಖಂಡನ ಪರಿಚಯ ಇದೆ. ಬಂದು ಕೇಳಿದ್ರೆ ನೀವೇನಾರು ಹೇಳಲಿ ಅಂತ ನಾನು ಸುಮ್ಮನೆ ಕೊಡ್ತಿದ್ದೆ ಅಂತ ಇಟ್ಕೊಡ್ರಿ. ಈಗ ನಾ ಹೇಳ್ತೇನೆ ಬಂದಿಲ್ಲ ಅಂತ. ಯಾಕೆ? ಅವ್ನು ಜ್ಞಾನದ, ನನಗೆ ಅಖಂಡನು ವ್ಯಕ್ತಿ ಜ್ಞಾನದ್ದಿ. ಅವ್ನು ಬಂದಿಲ್ಲ ಅಂತ ನಾನು ಹೇಳ್ತೇನೆ. ನಿಮಗೆ ಅವನ ಜ್ಞಾನ ಇಲ್ಲ, ಬಂದಿಲ್ಲ ಅಥವಾ ಬಂದವನು ಅಂತ ಹೇಳಕ್ಕೆ ಬರೋದಿಲ್ಲ. ಇದು ವೇದಾಂತಿಗಳದ್ದು ಏನಿದೆ ಅಂತ ಕೇಳಿದರೆ, ಅನುಪಲಬ್ಧಿ ಪ್ರಮಾಣದಿಂದ ಅಭಾವದ ಜ್ಞಾನ ಆಗ್ತದಂತಾರೆ ಇವರು. ಅವನು ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಅಭಾವ ಅಂತಾನು ನೈಯಾಯಿಕ. ಅನುಪಲಬ್ಧಿ ಪ್ರಮಾಣದಿಂದ ಜ್ಞಾನ ಆಗ್ತದೆ, ಪ್ರತ್ಯಕ್ಷ ಜ್ಞಾನಕ್ಕೆ ಅಭಾವ ವಿಷಯ ಅಲ್ಲ ಅಂತ ಇವ್ರಂತ. ಅಭಾವ ಅಂದ್ರೆ ಅದೊಂದು ಪದಾರ್ಥವೇ ಅಲ್ಲ. ಇವ್ರ ಮಾತು. ನೈಯಾಯಿಕನ ಶಾಸ್ತ್ರದಲ್ಲಿ ಅಭಾವ ಅನ್ನೋದೊಂದು ಪದಾರ್ಥ. ವೇದಾಂತಿಗಳ ವಿಷಯದಲ್ಲಿ ಅಭಾವ ಅನ್ನೋದೊಂದು ಪದಾರ್ಥವೇ ಅಲ್ಲ. ಉದಾಹರಣೆಗೆ ಬಂಜೆಯ ಮಗ, ಏನು ಶಬ್ದ ಇದೆ? ಬಂಜೆಯ ಮಗ ಅದಾನೆ ನಾಮ ಇಲ್ಲ. ಬಂಜೆಯ ಮಗ ನಾಮ ಇಲ್ಲ. ಅದು ಯಾವ ನೇತ್ರಕ್ಕೂ ವಿಷಯವಲ್ಲ, ಯಾವುದಕ್ಕೂ ವಿಷಯವಲ್ಲ. ಅದು ಬರೀ ಬಂಜೆಯ ಮಗ ಅಂತ ಹೇಳ್ತೇವೆ ಅಷ್ಟೇ. ಹಾಗಾದರೆ ಅಭಾವ ಅನ್ನೋದು ಒಂದು ಪದಾರ್ಥ ಅಂತ ನೈಯಾಯಿಕನ ಅಭಿಪ್ರಾಯ. ಅಭಾವ ಘಟ ಇಲ್ಲ ಅಂದ್ಕೊಳ್ಳಿ ಅಂದ್ರೆ ಅಭಾವ ಇದೆ ಅಂತ ನಾವು. ಪ್ರಾಗ್ ಅಭಾವ, ಪ್ರದ್ವೋಷ ಅಭಾವ, ಅನ್ಯೋನ್ಯ ಅಭಾವ, ಅತ್ಯಂತ ಅಭಾವ ಇದೆಲ್ಲ ಅವನು ನೈಯಾಯಿಕನು. ಇವು ಪ್ರಾಗ್ ಅಭಾವ, ಪ್ರದ್ವಂಸ ಅಭಾವ, ಅನ್ಯೋನ್ಯ ಭಾವ, ಅತ್ಯಂತ ಅಭಾವ. ಇನ್ನೊಬ್ಬ ಹೇಳ್ತಾನೆ ಸಾಮಯಿಕ ಅಭಾವ. ಅವಿದು ಹೇಳ್ತಾನೆ ನಾವು ಪ್ರಾಚೀನ ನೈಯಾಯಿಕ ಸಾಮಯಿಕ ಅಭಾವ. ಆಗಲೇ ಘಟ ಇದ್ದದ್ದು ಹೇಳಿನಿಲ್ಲ. ಘಟ ಇತ್ತು, ಘಟ ತೊಗೊಂಡ್ರು ಆದರು, ಮತ್ತು ಘಟ ತಂದಿಟ್ರು, ಮತ್ತು ತೊಗೊಂಡ್ರು ಆದರು. ಇದು ಸಾಮಯಿಕ ಅಭಾವ. ಒಂದು ಸಮಯದಲ್ಲಿ ಇರ್ತದೆ, ಒಂದು ಸಮಯದಲ್ಲಿ ಇರೋದಿಲ್ಲ. ಇದು ಸಾಮಯಿಕ ಅಭಾವ. ಈ ಅಭಾವದ ಗಲಾಟೆ ನಮಗೇನು ಉಪಯೋಗ ಆಗ್ತದೆ ಅಂತ ಹೇಳಿರೋದು, ಜಗತ್ತು ಇಲ್ಲದೇ ಇಲ್ಲ ಅಂತ ಹೇಳಲಿಕ್ಕೆ ಉಪಯೋಗ ಆಗ್ತದೆ. ಆತ್ಮ ನಿತ್ಯ ಅಂತ ಹೇಳಲಿಕ್ಕೆ ಉಪಯೋಗ ಆಗ್ತದೆ. ಆತ್ಮ ಪ್ರಾಗಭಾವ ಉಳ್ಳವನು ಅಲ್ಲ, ಪ್ರಧ್ವಂಸಾಭಾವ ಉಳ್ಳವನು ಅಲ್ಲ, ಅನ್ಯೋನ್ಯ ಭಾವ ಉಳ್ಳವನು ಅಲ್ಲ. ಆತ್ಮ ಯಾವ ಅಭಾವವೂ ಕೂಡ ಅವನಿಗಿಲ್ಲ. ಅದಕ್ಕೆ ನಮಗೆ ಉಪಯೋಗ ಆಗ್ತದೆ ಅಂತ ಅವ್ರು ತೊಗೋತೇವೆ. ಸುಮ್ಮನೆ ಏನು ತೊಗೊಳ್ಳೋದಿಲ್ಲ, ಎಲ್ಲ ಸಹಿತ ಇಲ್ಲಿ ಉಪಯೋಗ ಆಗ್ತದೆ. ಅಂತೂ ಅನುಪಲಬ್ಧಿ ಪ್ರಮಾಣ ಅಂದರೆ ಪ್ರತಿಯೋಗಿಯ ಜ್ಞಾನ ಇರಬೇಕು. ಹೇಳಿದ್ದೆಲ್ಲ ನಮ್ಮ ಹುಡುಗಿಲ್ಲಿ ಬಂದಾನೇನ್ರಿ ಅಂತ ಅವ್ನ ಹೆಸರು ಹೇಳಿದ್ನಾರ ಒಂದು ಅಖಂಡ ಅಂತ ಹೇಳಿ. ಹಾಗೆ ಘಟದ ಅಭಾವದ ಜ್ಞಾನ ಆಗ್ಬೇಕಾದ್ರೆ ಘಟ ಜ್ಞಾನ ಇರಬೇಕು. ಘಟ ಜ್ಞಾನ ಇಲ್ಲದೆ ಹೋದ್ರೆ ಘಟದ ಅಭಾವ ಜ್ಞಾನ ಹೆಂಗಾಗತ್ತೆ ನಿನಗೆ? ಪಟದ ಜ್ಞಾನ ಇಲ್ಲದೆ ಹೋದರೆ ಪಟದ ಅಭಾವ ಜ್ಞಾನ ಹೆಂಗಾಗ್ತದೆ ನಿನಗೆ? ರೈತರು ಇಲ್ಲದವ್ರಿಗೆ ಒಂದು ಬ್ಯಾಕೋಲ ಅಂತಿದೆ, ಒಂದು ಮ್ಯಾರ್ಕೋಲ ಅಂತಿದೆ. ಏನು? ಒಂದು ಬಾರ್ಕೋಲ ಅಂತೇವೆ, ಒಂದು ಮ್ಯಾರ್ಕೋಲ ಅಂತೀವಿ. ಯಾವುದಕ್ಕೆ ಬ್ಯಾಕೋಲ ಅಂತೀವಿ, ಯಾವುದಕ್ಕೆ ಮ್ಯಾರ್ಕೋಲ ಅಂತೀವಿ?
ರೈತರಾಗಿದ್ರೆ ಗೊತ್ತಾಕೈತಿ, ರೈತರಿದ್ರೆ ಗೊತ್ತಾಕೈತಿ. ಬಾರ್ಕೂಲ್ ಅಂತ ನಿಮ್ಗೆ ಗೊತ್ತಾಗ್ಬೋದು ಹಾಳು ಮಾಡಿ. ಮ್ಯಾರ್ಕೂಲ್ ಅಂದ್ರೆ ಏನು? ಹುಲ್ ತೆಗಿದ್ರಿ ರೈತರಂದ್ರೆ ಗೊತ್ತಾಕೈತಿ. ಏನು ಗೊತ್ತಾಕೈತಿ? ಹುಲ್ಲ ಮೊದಲಾದ ಕಿತ್ತು ಹಾಕ್ತಾರ ಒಂದು ಬೆಡಿಗೆ ಒಂದು ಪಕ್ಕಿ ಇರ್ತದೆ. ರೈತರಲ್ಲ ಅವ್ರಿಗೆ ಏನು ಗೊತ್ತಾಕೈತಿ ಅಂತ ನಾ ಕೇಳಾಕತ್ತೇನೆ. ಇನ್ನು ಮುಂದೆ ಹುಡುಗರಿಗೆಲ್ಲ ಇವನ್ನೆಲ್ಲ ಎಕ್ಸಿಬಿಷನ್ದಾಗ ಇಡ್ತೋದ್ರು ಪ್ರಸಂಗ. ನೀಟ್ ಅಂದ್ರೆ ಏನು, ಕಣ ಅಂದ್ರೆ ಏನು, ನೊಗ ಅಂದ್ರೆ ಏನು, ಜದಿಗೆ ಅಂದ್ರೆ ಏನು, ಬಾರ್ಕೋಲ ಮ್ಯಾರ್ಕೋಲ ಇವೆಲ್ಲ ಏನು ಅಂತ ಕೇಳೋದು ಮುಂದಿನ ಪ್ರಸಂಗದಲ್ಲಿ ಹುಡುಗರಿಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವೆಲ್ಲ ಹೋಗಿದಾವೆ. ಈಗ ರಾಶಿ ಮಾಡೋದು ಏನು ಕರ್ಕತ್ತಿಲ್ಲ, ಬರ್ತಾವು ಮಷೀನ್ಗಳು ಎಲ್ಲ ರಾಶಿ ಮಾಡ್ತಾವ. ಎಲ್ಲ ರಾಶಿ, ಭತ್ತದ ರಾಶಿ ಆಗ್ತದೆ, ಗೋಧಿ ರಾಶಿ ಆಗ್ತದೆ. ಮ್ಯಾರ್ಕೋಲದ ಅವಶ್ಯಕತೆನೇ ಇಲ್ಲ ಈಗ. ಮತ್ತೇನಪ್ಪ ಅಂದ್ರೆ ಅದು ಗೊತ್ತಿದ್ರೆ ಅದೈತಿ ಅಥವಾ ಇಲ್ಲ ಅಂತ ಹೇಳಲಿಕ್ಕೆ ಬರ್ತದೆ. ಇಷ್ಟೇ ನನ್ನ ಅಭಿಪ್ರಾಯ, ಮತ್ತೇನಿಲ್ಲ. ಗೊತ್ತಿಲ್ಲದೆ ಹೋದ್ರೆ ಅದು ಇದೆ ಎಂದು ಹೇಳಕ್ ಬರೋದಿಲ್ಲ, ಇಲ್ಲಂತೂ ಹೇಳಕ್ ಬರೋದಿಲ್ಲ. ಅದಕ್ಕೆ ಅಭಾವದ ಜ್ಞಾನ ಆಗಬೇಕಾದ್ರೆ ಪ್ರತಿಯೋಗಿ ಜ್ಞಾನ ಆಗಬೇಕು. ಪ್ರತಿಯೋಗಿ ಜ್ಞಾನ ಇಲ್ಲದೆ ಹೋದರೆ ಅಭಾವದ ಜ್ಞಾನ ಆಗುವುದಿಲ್ಲ. ಇಷ್ಟು ಜ್ಞಾನ ಬಿಟ್ಕೊಡ್ರೆ ಸಾಕೀಗ. ಅನುಪಲಬ್ಧಿ ಪ್ರಮಾಣ ಹೇಳಕ್ ಹೊಂಟಾರ. ಅನುಪಲಬ್ಧಿ, ಉಪಲಬ್ಧಿ ಅಂದ್ರೆ ಅದರ ಇರುವಿಕೆ, ವಸ್ತುವಿನ ಇರುವಿಕೆ ಉಪಲಬ್ಧಿ ಅಂದ್ರೆ. ಅನುಪಲಬ್ಧಿ ಅಂದ್ರೆ ವಸ್ತುವಿನ ಇಲ್ಲದಿರುವಿಕೆ. ಯಾವ ವಸ್ತುವು ಇಲ್ಲವೋ ಅದರ ಜ್ಞಾನ ಇರ್ಬೇಕಂತ ಹೇಳಿನಲ್ಲ ನಿಮಗೂ. ಆ ವಸ್ತುವಿನ ಜ್ಞಾನ ಇದ್ದಾಗಲೇ ಇದೆಯೇ ಇಲ್ಲ ಅಂತ ಹೇಳಕ್ ಬರ್ತದೆ. ಯಾವ ವಸ್ತುವು ಇಲ್ಲವೋ ಅಲ್ಲಿನಿದೆ ಆ ವಸ್ತುವಿನ ಅಭಾವ ಇದೆ. ಆ ವಸ್ತುವಿನ ಜ್ಞಾನ ಇದ್ದಾಗ ಮಾತ್ರ ಸಾಧ್ಯ ಇದು. ಅದಕ್ಕೆ ಇವ್ರು ಹೇಳ್ತಾರು ವೇದಾಂತಿಗಳು, ಅಭಾವ ಅನ್ನುವುದು ಒಂದು ವಸ್ತು ಅಲ್ಲ, ಆದುದರಿಂದ ಅದು ಅನುಪಲಬ್ಧಿ ಪ್ರಮಾಣಕ್ಕೆ ವಿಷಯವಲ್ಲದೆ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಅಲ್ಲ. ಇದು ವೇದಾಂತಿಗಳ ಅಭಿಪ್ರಾಯ. ನೈಯಾಯಿಕನ ಅಭಿಪ್ರಾಯ ಏನು? ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಅಂತ ನಾವು. ಅಭಾವ ಅನ್ನೋದು ಒಂದು ಪದಾರ್ಥನ ಒಪ್ಪಿದಾನಲ್ಲ, ಹೀಗಿರುವಾಗ ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಅಂತ ನಾವು ಕರೀತಾನೆ. ನೋಡ್ರಿ ಇಲ್ಲಿ ಬರೀತಾರೆ, ಸಾಕ್ಷಾತ್ಕಾರ ಅಭಾವ ರೂಪಮಾದ. ಸಾಕ್ಷಾತ್ಕಾರ ಅಭಾವ ರೂಪಮಾದ ಅಂದ್ರೆ ಏನಿದರ ಅರ್ಥ? ಅದು ಜ್ಞಾನ ಆಗುದಿಲ್ಲ, ವಸ್ತುವಿನ ಜ್ಞಾನ ಆಗುದಿಲ್ಲ. ಸಾಕ್ಷಾತ್ಕಾರ ಅಂದ್ರೆ ಎದುರಿಗೆ ಇರಬೇಕು. ಅದರ ಅಭಾವ ರೂಪಮಾದ, ಸಾಕ್ಷಾತ್ ವಸ್ತುವಿನ ಅಭಾವ ರೂಪಮಾದ ಅನುಪಲಬ್ಧಿ ಪ್ರಮಾಣದ. ಉಪಲಬ್ಧಿ ಇಲ್ಲ ಆ ವಸ್ತು, ಅನುಪಲಬ್ಧಿ ಇದೆ. ಅನುಪಲಬ್ಧಿ ಇದೆ ಅಂದ್ರೆ ಅದರ ಅಭಾವ ಇದೆ ಅಂತಿದ್ರ ಅರ್ಥ. ಅನುಪಲಬ್ಧಿ ಇಲ್ಲಿ ಉಪಲಬ್ಧಿ ಅನುಪಲಬ್ಧಿ ಪ್ರತ್ಯಕ್ಷ ಪ್ರಮಾಣಕ್ಕೆ ವಿಷಯ ಪ್ರತಿಯೋಗಿ. ಆದರೆ ಅಭಾವ ಇದೆಯಲ್ಲ ಅದು ಅನುಪಲಬ್ಧಿ ಅಂತ ಶಬ್ದ ಹಾಕಾರಿಲ್ಲಿ. ಪ್ರತ್ಯಕ್ಷ ವಿಷಯಕ್ಕೆ ಘಟ ಇರಬಹುದು, ಘಟದ ಉಪಲಬ್ಧಿ ಇಲ್ಲದೆ ಇದ್ದಾಗ ಅದರ ಅಭಾವ ಇದೆ. ಘಟದ ಉಪಲಬ್ಧಿ ಇಲ್ಲದೆ ಇದ್ದಾಗ ಅದರ ಅಭಾವ ಇದೆ. ಅನುಪಲಬ್ಧಿ ಪ್ರಮಾಣ ನಮಗದು ವಸ್ತು ಅಲ್ಲ. ಘಟದ ಉಪಲಬ್ಧಿ ಇಲ್ಲದೆ ಇರುವುದೇ ಅಲ್ಲಿ ಪ್ರಮಾಣ. ನಮಗೆ ಅಭಾವ ಅನ್ನೋದು ಒಂದು ವಸ್ತು ಅಲ್ಲ ಅಂತ ವೇದಾಂತಿಗಳ ಅಭಿಪ್ರಾಯ, ಮತ್ತೇನಿಲ್ಲ. ಅನುಪಲಬ್ಧಿ ಪ್ರಮಾಣದ ದೆಸೆಯಿಂದ ಈ ಭೂತಲದೊಳು ಘಟಂ ಇಲ್ಲವು ಎನಲ್ಕೆ. ಈ ಭೂತಲದೊಳು ಘಟವು ಕೊಡ ಇಲ್ಲ ಅಂತ ಹೇಳಲಿಕ್ಕೆ ಘಟಾಭಾವ ಜ್ಞಾನಂ ಉಂಟಾಗುವುದು. ಇಲ್ಲಿ ಘಟ ಇಲ್ಲ ಅಂತ ಹೇಳಿದ ಕೂಡಲೇ ಅಲ್ಲಿ ಏನು ಜ್ಞಾನ ಉಂಟಾಗ್ತದೆ ಅಂದ್ರೆ ಘಟಾಭಾವದ ಜ್ಞಾನವು ಉಂಟಾಗುತ್ತದೆ. ಇದು ಅನುಪಲಬ್ಧಿ ಪ್ರಮಾಣ. ಒಂದು ಸುಂದರ ದೃಷ್ಟಾಂತ ಕೊಡ್ತಾರೆ, ಕೇಳ್ರಿ. ಅದು ಹೇಗಪ್ಪ ಅನುಪಲಬ್ಧಿ ಪ್ರಮಾಣ ಅನ್ನೋದನ್ನು ಕೊಡ್ತಾರೆ ಅವರು. 10 ಜನ ವಿದ್ಯಾರ್ಥಿಗಳು ಒಂದು ಗುರುಗಳ ಬಳಿಯಲ್ಲಿ ಅಧ್ಯಯನ ಮಾಡ್ತಿದ್ರು. ಅರಣ್ಯದಲ್ಲಿ ಗುರುಗಳ ಆಶ್ರಮ ಗುರುಗಳ ಆಶ್ರಮ ಏನಿದೆಯಲ್ಲ ಅದು ಅರಣ್ಯದಲ್ಲೇ ಇತ್ತು. ನದಿಯ ಸಮೀಪ ಇತ್ತು. ನದಿ ಒಂದು ಸಮೀಪ. 10 ಜನ ವಿದ್ಯಾರ್ಥಿಗಳು ಗಡ್ಡೆಗೆಣಸು, ಹಣ್ಣು, ಹಂಪಲ ತೆಗೆದುಕೊಂಡು ಬರುವುದಕ್ಕೆ ನದಿ ದಾಟಿ ಹೋಗಿದ್ದಾರೆ. ನದಿ ದಾಟಿ ಹೋಗಿ ಏನೇನು ಹೂವು, ಪತ್ರಿ, ಹಣ್ಣು, ಹಂಪಲ, ಹುಳ್ಳು, ಕೈಟಿಗೆ ಮೊದಲಾದ ಪದಾರ್ಥಗಳನ್ನು ಸಂಗ್ರಹ ಮಾಡಿದರು. ಅವು ಎಲ್ಲರೂ ತಲೆ ಮೇಲೆ ಗಂಟು ಕಟ್ಕೊಂಡು ಬಂದರು. ವಾಪಸ್ಸು ನದಿ ದಾಟಿದ್ರು. ನದಿ ದಾಟಿ ಕೈಕಾಲು ಮುಖ ತೊಳ್ಕೊಳಕ್ಕೆ ವಜ್ಜೆ ಎಲ್ಲ ಇಟ್ಟರು. ತಲೆ ಮ್ಯಾಗಿದ್ನು ಕೈಕಾಲು ಮುಖ ತೊಳ್ಕೊಂಡ್ರು. 10 ಮಂದಿ ಭಾಳ ಶಾನ್ಯರಿದ್ರು. ಭಾಳ ಶಾನ್ಯರು, ಭಾಳ ಜಾಣರು. ಅದ್ರಾಗ ಒಬ್ಬ ಸಮಸ್ಯೆ ಬಂತು.
10 ಮಂದಿ ಬಂದಿದ್ದೀವಿ, 10 ಮಂದಿ ಇದಾವೆ ಇಲ್ಲ ನೋಡೋಣ ಅಂತ 9 ಮಂದಿ ಎದುರಿಗೆ ನಿಲ್ಲಿಸ್ತಾ ತಾನು ಅವ್ರ ಎದುರಿಗೆ ನಿಂತ 1 2 3 4 5 6 7 8 9 ಹತ್ತನೇದವ ಇಲ್ಲ. ನದಿಯಲ್ಲಿ ಇದು ಕೈಲಿ ಬಾದ ಮುಳಿಗೋದ ನಿನಗೆ ಅನ್ಸಾಕ್ ಬರೋದಿಲ್ಲ ಮತ್ತೊಬ್ಬ ಅವನು ಗೊತ್ತಾಯ್ತಲ್ಲ. ಎಲ್ಲರೂ ಎಣಿಸಿರು, 10 ಮಂದಿ ಎಣಿಸಿರು, ಅದು 9. ಅಳಾಕತ್ತು ಇವು ಗುರುಗಳ ಹತ್ರ ಹೋಗಿ ಏನು ಹೇಳೋದು ಅಂತ. ಅಲ್ಲೊಬ್ಬ ಆಪ್ತ ಪುರುಷ ಬಂದ, ಅಕಸ್ಮಾತ್ ಬಂದ. ಯಾಕೆ ಹುಡುಗರು ಹೇಳಾಕತ್ತಿದ್ದೀವಿ, ಏನು ಮಾಡ್ಬೇಕಾಕ? 10 ಮಂದಿ ಬಂದಿದ್ದೀವಿ, ಒಬ್ಬನ ಯಾಕೆ ಕೈಲಿ ಹೋಗಿ ಅವನು ನೋಡಿದ ಎದುರಿಗೆ 9 ಮಂದಿ ಇದ್ದಾರೆ, ಇವೊಬ್ಬ ಈಚೆ ಕಡೆ ಇಲ್ಲ, 10 ಮಂದಿ ಇದ್ದಾರೆ. ಅವನ 10ನೇಯವನು ಇದ್ದಾನೆ, ದಶಮೋಸ್ತಿ 10ನೇಯವನು ಇದ್ದಾನೆ ಅನ್ನವ. ಅವಾಗ 10ನೇಯವನ ಬಗ್ಗೆ ಪರೋಕ್ಷ ಜ್ಞಾನ ಆಯ್ತು ಇವರಿಗೆ. ಇದ್ದಾನೆ ಅಂದ್ರೆ ಎಲ್ಲಿಯೋ ನದಿಯಲ್ಲಿ ತೇಲಿ ಹೋಗಿ ಎಲ್ಲೋ ದಡದಲ್ಲಿ ಇದ್ದಾನೆ ಅಂತ ಆಯಿತು. ಎಲ್ಲಿ ಇದ್ದಾನಪ್ಪ ಅವನು ಕರ್ಕೊಂಡ್ಬರ್ತೇವು, ಎಲ್ಲಿ ಇದ್ದಾನೆ ಹೇಳು ಅಂತ ಕೇಳಿದ್ವು. ಅವಂದ ಅವನು ಎದುರಿಗೆ ನಿಂತಿದ್ದಲ್ಲ, ಅವನು ಕರ್ಕೊಂಡೋಗಿ ಆ ಸಾಲಿನಾಗ ನಿಲ್ಲಿಸ್ದ. ಕೊನೆಗೆ ನಿಲ್ಲಿಸ್ತೀವಿ ಅವನು. 1 2 3 4 5 6 7 8 9 10 ಅಂತ ಅವನ್ನ ಕಟ್ಟೋ. ಯಾವನ ತಕತಿದ್ದಲ್ಲ ಕೊನೆಗೆ ಅವಾಗ ಹೇಳ್ದ, ನೀನೇ 10ನೇ ಅವನು. ಮೊದಲ ಅಭಾವದ ಜ್ಞಾನ ಆಗಿತ್ತು ಯಾರಿಗೆ? ದಶಮನಿಗೆ, 10ನೇ ಅವನಿಗೆ ಅಭಾವದ ಜ್ಞಾನ. 10ನೇ ಅವ ಇಲ್ಲ, 10ನೇ ಅವನು ಪ್ರತ್ಯಕ್ಷ ಇಲ್ಲ. ಪ್ರತ್ಯಕ್ಷ ಇಲ್ಲ ಅಂದಮೇಲೆ ಅವನ ಅಭಾವ ಆಯಿತು. ಇದು ಅನುಪಲಬ್ಧಿ ಪ್ರಮಾಣ. ಉಪಲಬ್ಧಿ ಅಂದ್ರೆ ಪ್ರತ್ಯಕ್ಷ. ಅವನು ಪ್ರತ್ಯಕ್ಷ ಇಲ್ಲ, ತಾನ ಕರೆ ತನ್ನ ಮರೆತಾನೆ ಏನು ಮಾಡೋದು? ಅವನ ಕತೆ ಹೇಳಿದಾಗ ನಗುತ್ತೆ ಬಿಡು, ನಾವು ನಗೋದಿಲ್ಲನೆ. ಅವನ ಕತೆ ಹೇಳಿದಾಗ ನಗುತ್ತೆ. ಅಂತೂ ಅನುಪಲಬ್ಧಿ ಪ್ರಮಾಣಕ್ಕೆ ವಿಷಯ ಗೊತ್ತಾಯ್ತಲ್ಲ. ನಾವು ಎಲ್ಲರೂ ಆ ದಶಮರೆ, ನಾವು ಎಲ್ಲರೂ ದಶಮರೆ. ಯಾಕೆ ನಮ್ಮ ನಾವು ಮಾಡ್ತಾರೆ ಬಾಹ್ಯ ಇಂದ್ರಿಯಗಳಲ್ಲಿ, ಬಾಹ್ಯ ಶರೀರದಲ್ಲಿ ನಾನು ಒಂದವರು. ಈ ಶರೀರವೇ ನಾನು. ಅಲ್ಲೋ ಈ ಶರೀರ ಇವ ಅಲ್ಲ ಕರೆ, ಆದ್ರೆ ನಾನು ಅಂತ ಅನ್ನೋಲ್ಲ. ಏನು ಮಾಡೋದು? ತನ್ನ ಯಥಾರ್ಥವಾದ ಸ್ವರೂಪ ಚೈತನ್ಯ, ಪ್ರತ್ಯೇಕಾತ್ಮ ಚೈತನ್ಯ, ಅಖಂಡ ಚೈತನ್ಯ, ಅದನ್ನು ಮರೆತ ತಾನು ಅಲ್ಲದ, ತನ್ನದು ಅಲ್ಲದ ಇಂದ್ರಿಯಾದಿಗಳಲ್ಲಿ ತನ್ನನ್ನು ಆರೋಪ ಮಾಡಿಕೊಂಡ. ನಾನೇ ಇಲ್ಲ ಅನ್ನುವಂಥ ಬುದ್ಧಿ ಬಂತೀವಿ. ನಾನು ಅಂದ್ರೆ ಆತ್ಮ, ಆತ್ಮ ನಾನು ಅಲ್ಲ ಅನ್ನೋ ಬುದ್ಧಿ ಬಂದಿದೆಯಲ್ಲ ಇವಾಗ. ಮತ್ತು ಆತ್ಮಗೆ ನಾನು ಅನ್ನೋ ಬುದ್ಧಿ ಬಂದ್ರೆ ದಶಮನ ಕತೆ ಹೇಳೋಕೆ ನಮಗೇನೈತಿ? ಆತ್ಮನೂ ನಾನಲ್ಲ. ಮತ್ತು ಯಾರು ನಾನು? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಗಂಡು ಹೆಣ್ಣು, ಇನ್ನೂ ಏನೋ ಕಟ್ಕೊಂಡಿದ್ದೀರಲ್ಲ. ವಿದ್ಯಾವಂತ, ಅವಿದ್ಯಾವಂತ, ಶ್ರೀಮಂತ, ಬಡವ, ರೂಪವಂತ, ಅರೂಪವಂತ, ಇವೆಲ್ಲ ಇದರಾಗ ಸೇರ್ಕೊಂಡು ಬಿಟ್ಟಿದ್ದೀವಿ ನಾವು. ತಾನಾಗಿಲ್ಲವಾಗ್ಯಾನ. ಅದಕ್ಕೆ ಗುರುಗಳು ಬಂದು ಹೇಳ್ತಾರೆ, ಅಲ್ಲಿ ಬಂದಲ್ಲ ಆಪ್ತ ಪುರುಷ ಹೇಳ್ತಾರೆ, ಇದೇ ನಿನ್ನ ಸ್ವರೂಪವು, ನೀನು ಅಲ್ಲದ, ನಿನ್ನದು ಅಲ್ಲದ ಶರೀರದಲ್ಲಿ ನಾನು ಎಂಬುವ ಭಾವನೆಯನ್ನು ಮಾಡಿದ್ದೀಯಲ್ಲ, ಎಂಥ ದಾಟ ಇದ್ದೀನಿ ಅನ್ನೋ ಅಂತ ಹೇಳ್ತಾರೆ ಅವರು. ನೀನು ಅಲ್ಲದ್ದು, ನಿನ್ನದು ಅಲ್ಲದ್ದು ಈ ಶರೀರ. ನೀನು ಅಲ್ಲ, ನಿಂದು ಅಲ್ಲ. ಪಂಚಭೂತಗಳಿಂದ ನಿರ್ಮಾಣವಾದ ಶರೀರ. ಇದನ್ನ ಅರಿತಿ ಎದುರಿಟ್ಟ ನಾ ಅಂತೀಯಲ್ಲ, ಎಂಥ ದಾಟನೇ ಎದುರಿಟ್ಟಿದ್ದನ್ನ ಅರಿತಿ ಇಲ್ಲ ನೀನು. ಕೈ, ಕಾಲು, ಕಣ್ಣು, ಕಿವಿ ಮೊದಲಾದವುಗಳು. ಇದು ಮುಟ್ಟಿದ ಕಿವಿ ಅಂತಿ, ಇದು ಕೈ ಅಂತಿ, ಇದು ಕಾಲು ಅಂತಿ ಎಂದು ಎಲ್ಲ ಹೇಳ್ರಿ. ಮೂಗು, ಬಾಯಿ ಏನು ಹೇಳಿದ ಎಲ್ಲ ಹೇಳ್ಕೊಡ್ರಿ. ಇವನ್ನೆಲ್ಲ ಅರಿತಿರಲಿಲ್ಲ. ಅರಿಯೋದ್ರಿಂದ ನೀವು ಅಲ್ಲ ಅಂತ ಶಾಸ್ತ್ರ ಹೇಳ್ತಾರೆ. ಹೇಳಿದ್ರಿ ಏನು? ಇದು ಹ್ಞೂ ಅಂತೇಳಿ ಮತ್ತು ಇದ ನಾನು ಅಂತೇಳಿ ಇಷ್ಟ. ಮತ್ತೆ ಇದು ಹ್ಞೂ ಅಂತೇಳಿ ಮತ್ತೆ ಇದುವೇ ನಾನು ಅಂತೇಳಿ. ಇಲ್ಲಿ ದಶಮನ ಕಥೆ ಯಾಕೆ ಹೇಳಿದ್ರೆ ಅನುಪಲಬ್ಧಿ ಪ್ರಮಾಣವನ್ನು ತಿಳಿಸುವುದಕ್ಕಾಗಿ. ದಶಮನು ಎದುರಿಗೆ ಇಲ್ಲದೆ ಇರುವುದರಿಂದ ಇಲ್ಲ ಅಂತ ತಿಳ್ಕೊಂಡಾಗಿದ್ದು ಕರೆ ಆಯ್ತು. ಅವ್ನು ಕೆಲಸಕ್ಕೆ ಬಂದಿಲ್ಲಲ್ಲ, ಏನು ಮಾಡೋದು? ಹೀಗಾಗಿ ಇಲ್ಲಿ ಅನುಪಲಬ್ಧಿ ಪ್ರಮಾಣ ನಮಗೆ ಏನು ಉಪಯೋಗ ಆಗ್ತದೆ ಅಂತ ಕೇಳಿದರೆ, ದಶಮನ ಕಥೆ ಹೇಳುತ್ತಾ ನಿನ್ನನ್ನು ನೀನು ತಿಳಿದುಕೊಳ್ಳುವುದಕ್ಕೆ ಉಪಯೋಗವಾಗುತ್ತದೆ ಅನ್ನುವ ಭಾವ ಇದೆ. ಅನುಪಲಬ್ಧಿ ಪ್ರಮಾಣದ ದಶೆಯಿಂದ ಈ ಭೂತೊಳಗಳು ಘಟಂ ಇಲ್ಲವು ಎನ್ನಲಿಕೆ ಘಟಾಭಾವ ಜ್ಞಾನ ಉಂಟಾಗುವುದು. ತನ್ನ ಮರೆತು ಮಿಕ್ಕ
9 ಮಂದಿಯಂ ಲೆಕ್ಕಿಸುವಂಗೆ ತನ್ನನ್ನು ಬಯತು ಎದುರಿಗೆ ಇರುವ 9 ಮಂದಿಗಳನ್ನು ಎನಿಸುವವನಿಗೆ ದಶಮ ಅಭಾವ ಜ್ಞಾನ ಉಂಟಾಗುವುದು. ದಶಮಾಭಾವ ಜ್ಞಾನ ಉಂಟಾಗುವುದು. ದಶಮ ಇಲ್ಲ ಅನ್ನುವ ಅಭಾವದ ಜ್ಞಾನ ಆಗ್ತದೆ. ಯಾಕೆ? ಉಪಲಬ್ಧಿ ಇಲ್ಲ, ಅನುಪಲಬ್ಧಿ ಇದೆ. ದಶಮನ ಉಪಲಬ್ಧಿ ಇಲ್ಲ, ಅನುಪಲಬ್ಧಿ ಇದೆ ಅಂತ ಇದ್ರ ಅಭಿಪ್ರಾಯ. ಇನ್ನು ಸಂಭವ ಐತಿಹ್ಯ ಪ್ರಮಾಣ ಅಂತ ಹೇಳಿದಾರಲ್ಲ, ಆರಂತೂ ಅದು ನಮ್ಮ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ 6 ಪ್ರಮಾಣ ಮುಗಿದು ಈಗೇನು ಹೇಳಕತ್ತಾರ? ಸಂಭವ ಐತಿಹ್ಯ ಅನ್ನೋ ಪ್ರಮಾಣ ಹೇಳ್ತಾರೆ. ಶತಸಂಖ್ಯಾಕ ಉಂಟೆಂಬುದೇ ಏನು? ಸಹಸ್ರ ಸಂಖ್ಯಾಕಗಳು ಶತಸಂಖ್ಯಾಕಂ ಉಂಟೆಂಬುದೇ ಸಂಭವ ಪ್ರಮಾಣಂ ಅಕ್ಕುಂ. ಸಂಭವ ಪ್ರಮಾಣಂ ಅಕ್ಕುಂ. 1000 ಸಂಖ್ಯೆಯಲ್ಲಿ 100 ಅನ್ನೋ ಸಂಖ್ಯೆ ಇದ್ದೇ ಇದೆ. 10 ಅನ್ನೋ ಸಂಖ್ಯೆಯಲ್ಲಿ 1 ಅನ್ನೋ ಸಂಖ್ಯೆ ಇದ್ದೇ ಇದೆ. 1000 ಸಂಖ್ಯೆಯಲ್ಲಿ 100 ಅನ್ನುವ ಸಂಖ್ಯೆ ಇದ್ದೇ ಇದೆ. ಇದೇನು? ಸಂಭವ ಪ್ರಮಾಣಂ ಅಕ್ಕುಂ. 1000ದಲ್ಲಿ 100 ಅನ್ನುವುದು ಸಂಭವಿಸುತ್ತದೆ, ಇದರ ಅರ್ಥ. 1000 ಸಂಖ್ಯೆಯಲ್ಲಿ 100 ಅನ್ನುವುದು ಸಂಭವಿಸುತ್ತದೆ, ಇದು ಸಂಭವ ಪ್ರಮಾಣಂ ಅಕ್ಕುಂ. ಅದರಂತೆ ಐತಿಹ್ಯ ಪ್ರಮಾಣ ಹೇಳ್ತಾರೆ. ಈ ವಟವೃಕ್ಷಗಳು ಬ್ರಹ್ಮರಾಕ್ಷಸ ಇದೆ ಎಂಬುದನ್ನು ಯಾರೋ ಹೇಳಿದರು. ಈ ವಟವೃಕ್ಷದಲ್ಲಿ ಬ್ರಹ್ಮರಾಕ್ಷಸ ಇದೆ ಅಂತ ಯಾರೋ ಹೇಳಿದರು. ಅದು ಹೇಳಿರ್ತಾರೆ, ಭೂತದ ವೃಕ್ಷ ಅಂತ ಹೇಳಿರ್ತಾರೆ. ಅದು ಸ್ಮಶಾನ ಭೂಮಿ ಸಮೀಪ ಇರಬೇಕು. ದೆವ್ವದ ವೃಕ್ಷ ಅಂತ ಹೇಳಿರ್ತಾರೆ. ಅಲ್ಲಿ ದೆವ್ವಗಳು ಆಟ ಆಡ್ತಿರ್ತಾವಂತ ಕತೆ ಕಟ್ಟಿರ್ತಾರೆ. ಅಮಾವಾಸ್ಯೆ ದಿನ ಹೋಗಿ ನೋಡ್ರಿ, ಆ ದೆವ್ವ ಕಾಣ್ತಾವಂತಾರೆ. ಅಮಾವಾಸ್ಯೆ ದಿನ ಹೋಗಕ್ಕೆ ಯಾಕೆ ಧೈರ್ಯ ನಾವು? ದೆವ್ವನ್ನ ಯಾರೂ ನೋಡೇ ಇಲ್ಲ, ಕತೆ ಕಟ್ಟಿದ್ದಾರೆ. ದೆವ್ವನ್ನ ಯಾರೂ ನೋಡೇ ಇಲ್ಲ. ದೇವರನ್ನ ಯಾರೋ ನೋಡಿದ್ದೀರಿ ಏನಂದ್ರೆ ಇಲ್ಲ. ದೆವ್ವನ್ನ ನೋಡಿದ್ದೇವೆ ಅಂತ ಇರಲ್ಲ, ಅದಂಗೆ ಸಾಧ್ಯ? ದೆವ್ವ ಕಾಣೋದೇ ಇಲ್ಲ ಕಣ್ಣಿಗೆ. ದೆವ್ವನ್ನ ನೋಡಿದ್ದೇವೆ ಅಂತಾರೆ, ಅದಂಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಆ ದೆವ್ವ ಇದಂತ ಎಲ್ಲರೂ ಕಲ್ಪಿಸಿಕೊಂಡಿದ್ದೇವಲ್ಲ. ನಮ್ಮ ಶರೀರದಾಗ ಒಂದು ಭೂತನಾಡಿ ಇದೆ, ಭೂತನಾಡಿ ಅಂತ ಕರೀತಾರೆ. ದೆವ್ವ ಐತಿ ಅಂತ ಕಲ್ಪನೆ ಬಂದ್ರೆ ಸಾಕು ನಿಮಗೆ. ಎದುರಿಗೆ ಇದ್ದದ್ದೆಲ್ಲ ದೆವ್ವಾಗೆ ಕಾಣಕ್ಕೆ ಈ ಕಲ್ಪನೆ ಬಂದ್ರೆ ಸಾಕು, ಎದುರಿಗೆ ಇದ್ದದ್ದೆಲ್ಲ ದೆವ್ವಾಗೆ ಕಾಣಕ್ಕೆ ಈ ಕಲ್ಪನೆ ಬರೋದು ಯಾವಾಗ? ನೀವು ಒಬ್ಬರೇ ಇಲ್ಲ. ಭಾಳ ಮಂದಿ ದೈವ ಕಲ್ಪನೆ ಬರ್ತದೇನ? ನೀವು ಒಬ್ಬರೇ ಇರಬೇಕು, ಪ್ರಸಂಗ ಬಂದಿರಬೇಕು. ರಾತ್ರಿ ಎಲ್ಲೋ ಬಸ್ ಇರೋದು, ಎಲ್ಲೋ ಹೊಂಟಿದಿ, ಪ್ರಸಂಗ ಬಂದಿರಬೇಕು. ದೆವ್ವ ಐತಿ ಅನ್ನುವ ಕಲ್ಪನೆ ಮೊದಲು ಇರ್ತದೆ. ಸಮೀಪ ಬಂದ ಅಂದ್ರೆ ಎದುರಿಗೆ ಇರುವ ಕಂಟಿ ಕೂಡ ದೆವ್ವನಾಗ ಕಾಣ್ಲಿಕ್ಕೆ ಆರಂಭ ಆಗ್ತದೆ. ಒಂದು 3 ಜನ ಹುಡುಗರು ಒಂದು ಕಡೆ ನಡೆದದ್ದು ಹೇಳಕತ್ತೀನಿ. 3 ಜನ ಹುಡುಗರು, ಅದು ಹೆಚ್ಚು ಕಡಿಮೆ ಸಮಯ ಏನಂದ್ರೆ ನವರಾತ್ರಿ ಸಮಯ. ಹಾಗೆಲ್ಲ ಹುಡುಗ ನಿಮಿಷ ಮರಿ ಇರ್ತದೆ ಸ್ವಲ್ಪ. ಅವ್ರ ರೈತರ ಮಕ್ಕಳು 2-3 ಕಿಲೋಮೀಟ್ರ್ ದೂರ ಭೂಮಿ ಅವರು. ಅಲ್ಲಿ ಸಾಯಂಕಾಲ ಹೊತ್ತು ಮುನ್ಕೋವರೆಗೆ ದನ ಕರ ಮೇಯಿಸ್ಕೊಂಡು ಅಲ್ಲಿ ಹೂಡು ಎತ್ತುಗಳು ಮುಖ್ಯ ಇತ್ತು. ಮೇಯಿಸ್ಕೊಂಡು 3 ಮಂದಿ ಹಿಂದೆ ಮುಂದೆ ಬರಾಕತ್ತಾರೆ. ಅವನು 2 ಎತ್ತು, ಅವನು 2 ಎತ್ತು, ಅವನು 2 ಎತ್ತು. ಅವು ಎತ್ತುಗಳು ಒಂದಕ್ಕೊಂದು ಕೂಡಿದ್ರೆ ಹಾದಾಡ್ತಾವು ಅಂತ ಹೇಳ್ಕೊಂಡು ಹಿಂದೆ ಮುಂದೆ ಬರ್ತಾ ಇರ್ತಾರೆ. ಇಲ್ಲಿ ದೆವ್ವ ಇರ್ತಾವ ಅನ್ನೋ ಸುದ್ದಿ ಮೊದಲು ಇರ್ತದಲ್ಲ. ಅಲ್ಲಿ ಬಂದಾಗ ಏನಾಯ್ತು ಅಂದ್ರೆ ಮುಂದೆ ನಾವು ದೆವ್ವ ಕಂಡಿತು. ದೆವ್ವ ಕಂಡುಕೊಳ್ಳಿ 2 ಎತ್ತಿನ ಮೇಲೆ ಕೈ ಇಟ್ಕೊಂಡು ಆಗಿದೆವು. ಅದಕ್ಕೊಂದು ಭಾವನೆ ಇರ್ತದೆ. ಎತ್ತಿನ ಮೇಲೆ ಕೈ ಇಟ್ಟರೆ ದೆವ್ವ ಏನು ಮಾಡೋದು, ಅದೊಂದು ಭಾವನೆ ಇರ್ತದೆ, ನಂಬಿಕೆ ಇರ್ತದೆ. ಹೌದಾಗಿಲ್ಲ. 2ನೇ ನಾವು ಬಂದ ಆ ದೆವ್ವ ಕುಂತಿರ್ತೈತಿ. ಅವನು ಎತ್ತಿನ ಮೇಲೆ ಕೈ ಇಟ್ಕೊಂಡಾಯ್ತು. ಅಂತೂ 3 ಮಂದಿ ಹಿಂಗೆ ಬಂದರು. ಬಂದು ಊಟ ಮಾಡಿ ಕೂಡಿದ್ರು. ಅಲ್ಲಿ ಏನು ನೋಡಿದ್ವಿ? ದೆವ್ವ ಕುಂತಿರ್ತ. 3 ಮಂದಿ ದೆವ್ವ ಕುಂತಿರ್ತ. ಮರುದಿನ ಹೊಲಕ್ಕೆ ಹೋಗೋ ನೋಡ್ತಾರೋ ಅದು ಕಂಟಿ. ಅದ ನೀನು ದೆವ್ವ ಅಂತ ತಿಳ್ಕೊಂಡಿದ್ದೀವಲ್ಲ ಅಂತ ಕಳೆದು ಹಾಕಿರೋದಿಲ್ಲ. ನಡೆದ ಕತೆ ಹೇಳಕತ್ತೀನಿ. ಅಲ್ಲಿ ದೆವ್ವ ಏನಾದರೂ ಇಲ್ಲ. ಇವರ ಮನಸ್ಸಿನಲ್ಲಿ ಭೂತ ತಯಾರಾಯಿತು. ಅಂತೂ ಅಲ್ಲಿ ಭಯ ಇದೆ, ಭೂತ ಒಂದು ಭಯ ಇದೆ. ಇಲ್ಲಿ ಐತಿಹ್ಯ ಅಂದ್ರೆ
ಈ ಆಲದ ಗಿಡದಾಗ ಬ್ರಹ್ಮ ರಾಕ್ಷಸ ಐತೆ ಅಂತ ಅವನ ಹೇಳಿದ್ದ. ಅಲ್ಲಿ ಆದ್ರೂ ಬ್ರಹ್ಮ ರಾಕ್ಷಸ ಹೇಳ್ಕೋತಂತೇಳಿ ಹೋಗ್ತಾನೆ ಇರಲಿಲ್ಲ ಜನ. ಇದು ಐತಿಹ್ಯ ಪ್ರಮಾಣ. ಇರಬಹುದು ನೋಡಿಲ್ಲ, ಇರಬಹುದು ಅನ್ನೋದು ಐತಿಹ್ಯ ಪ್ರಮಾಣ ಅಂತ ಇದ್ರ ಅರ್ಥ. ಬರುತ್ತೆ ನೋಡು. ವಟವೃಕ್ಷದಳು ಯಕ್ಷನು ವಿಪ್ಪನು ಎಂಬ ಲೋಕವಾರ್ತೆಯಿಂದ, ಜನರು ಹೇಳುವಿಕೆಯಿಂದ ಯಕ್ಷ ವಿಷಯ ಜ್ಞಾನವೇ ಅಂದರೆ ಆ ಆಲದ ಗಿಡದಲ್ಲಿ ಬ್ರಹ್ಮ ರಾಕ್ಷಸ ಇದೆ ಅನ್ನುವ ಜ್ಞಾನವೇ ಐತಿಹ್ಯ ಪ್ರಮಾಣಂ ಅಕ್ಕಂ. ಇದು ಐತಿಹ್ಯ ಪ್ರಮಾಣ ಅಂತ ಹೆಚ್ಚಿಗೆ ಸೇರಿಸಿದ್ದಾರೆ ಇವರು ನಿಜಗೊಂಡ್ರು. ಮತ್ತೊಮ್ಮೆ ಈ ಪ್ರತ್ಯಕ್ಷಾದಿ ಪ್ರಮಾಣಗಳು, ಪ್ರತ್ಯಕ್ಷಾದಿ ಆದರೂ 8 ಪ್ರಮಾಣ, 8 ಪ್ರಮಾಣಗಳಲ್ಲಿ ಧ್ರುವಾದಿ ವಿಷಯ ದೇಶಗಳೋ ಪಸರಿಸಿ ತತ್ತದ ಆಕಾರದಿಂ ಪರಿಣಮಿಪ ಅಂತಃಕರಣ ವೃತ್ಯಾದಿ ವೈಚಿತ್ರ್ಯಗಳು ತತ್ತದ ಅಧಿಷ್ಠಾನ ಉಪಾಧ್ಯಾದಿಗಳು ಸಂಪ್ರದಾಯ ಅಧ್ಯಯನ ಮರಣಾದಿ ಅನುಭವ ವೇದ್ಯಗಳು ಆಗಿರ್ಪಂ. ಇವು 8 ಪ್ರಮಾಣ ಅಂತೂ ಅದು. ಈಗ ಮುಂದೆ ಏನು ಹೇಳ್ತಾರಂದ್ರೆ, ಮತ್ತಂ ಪ್ರತ್ಯಕ್ಷಾದಿ ಪ್ರಮಾಣಗಳಾದವು 8. ಈ ಪ್ರಮಾಣಗಳಲ್ಲಿ ಧ್ರುವಾದಿ ವಿಷಯ ದೇಶದೋಳು ದಕ್ಷಿಣ ಧ್ರುವ ಉತ್ತರ ಧ್ರುವ ಅಂತ ಶಾಸ್ತ್ರ ಇದೆ. ದಕ್ಷಿಣ ಧ್ರುವ ಉತ್ತರ ಧ್ರುವ ಅಂತ ಶಾಸ್ತ್ರ ಇದೆ. ಆಯಾಯ ದೇಶದಲ್ಲಿ ನಿಮ್ಮ ಅಂತಃಕರಣ ಪಸರಿಸಿ, ನಿಮ್ಮ ಮನಸ್ಸು ವೃತ್ತಿಯ ಮುಖಾಂತರ ಹೊರಹೋಗ್ತದೆ. ಪಸರಿಸಿ ತತ್ತದಾಕಾರಂ ಪರಿಣಮಿಪ. ಈಗ ಇಲ್ಲಿ ನೋಡ್ತೀರಿ, ಇಲ್ಲೇ ತಗೊಳ್ರಿ ದೃಷ್ಟಾಂತ. ಸಿದ್ಧಾರೂಢರ ಫೋಟೋ ನೋಡುವಾಗ ನಿಮ್ಮ ಮನಸ್ಸು ಸಿದ್ಧಾರೂಢರ ಆಕಾರ ಆಗ್ತದೆ. ಮತ್ತೊಬ್ಬರ ಫೋಟೋ ನೋಡುವಾಗ ಅವ್ರ ಆಕಾರ ಆಗ್ತದೆ. ಯಾವ್ಯಾವ ವಸ್ತುಗಳನ್ನು ನೋಡ್ತೀರಿ ತದ ಆಕಾರ ಆಗ್ತದೆ ಮನಸ್ಸು. ಆಗ ನೀವು ಹೊರಗೆ ವಿಷಯಗಳನ್ನು ನೋಡುವಾಗ, ಆಯಾಯ ವಿಷಯಗಳನ್ನು ನೋಡಿದಾಗ ನಿಮ್ಮ ಅಂತಃಕರಣ ವೃತ್ತಿ ಆಯಾಯ ವಿಷಯಾಕಾರವನ್ನು ಹೊಂದಿಸುತ್ತದೆ. ತತ್ತದಾಕಾರದಂ ಪರಿಣಮಿಪ. ಯಾವುದು? ಅಂತಃಕರಣ ವೃತ್ತಿಯಾದಿ, ಅಂತಃಕರಣ ವೃತ್ತಿ ಮೊದಲಾದವುಗಳು. ವೈಚಿತ್ರ್ಯಗಳು ಅನೇಕವಾದ ಚಿತ್ರ ವೈಚಿತ್ರ್ಯ, ಒಬ್ಬರಂಗೊಬ್ಬರಿಲ್ಲ. ಇದು ವೈಚಿತ್ರ್ಯ ಅಂದ್ರೆ ಏನು? ಒಬ್ಬರಂಗೊಬ್ಬರದೇವನು ಇಳ್ಕೊಳ್ತಾವ್ರ ಶರೀರದ ದೃಷ್ಟಿಯಿಂದ. ಒಬ್ಬರಂಗೊಬ್ಬರಿಲ್ಲ ಇಲ್ಲ. ಆತ್ಮದ ದೃಷ್ಟಿಯಿಂದ ಒಬ್ಬರಂಗೊಬ್ಬರದೇ ಸಂಶಯ ಇಲ್ಲ. ಅದು ಚೈತನ್ಯ, ಇದು ಚೈತನ್ಯ. ಪರಂತು ಶರೀರದ ದೃಷ್ಟಿಯಿಂದ ಒಬ್ಬರಂತೆ ಒಬ್ಬರು ನಾವು ಇಲ್ಲ. ಇದು ವೈಚಿತ್ರ್ಯ. ಅಂದ್ರೆ ಮತ್ತೇನಿಲ್ಲ. ಒಬ್ಬರಂತೆ ಒಬ್ಬರೂ ಇಲ್ಲ. ನೋಡವ ಪರಮಾತ್ಮನ ದೃಷ್ಟಿ ಹೆಂಗಿದೆ. ಒಬ್ಬನ ಧ್ವನಿ ಹೆಂಗೆ ಇನ್ನೊಬ್ಬನ ಧ್ವನಿ ಇಲ್ಲ. ಒಬ್ಬನ ಬುದ್ಧಿ ಹೆಂಗೆ ಇನ್ನೊಬ್ಬನ ಬುದ್ಧಿ ಇಲ್ಲ. ಒಬ್ಬನ ಮನಸ್ಸಿನ ಹೆಂಗೆ ಇನ್ನೊಬ್ಬನ ಮನಸ್ಸಿಲ್ಲ. ಒಬ್ಬನ ಬಣ್ಣ, ಮುಖದ ಬಣ್ಣ ಇಷ್ಟು ಮಂದಿ ಕೂಡಿದವಲ್ಲ ಇಲ್ಲಿ. ಒಬ್ಬನ ಮುಖದ ಬಣ್ಣದಂಗೆ ಇನ್ನೊಬ್ಬನ ಮುಖದ ಬಣ್ಣ ಇಲ್ಲ. ಆ ವೈಚಿತ್ರ್ಯ ಅಂತೂ ಭಾಳ ಮಜಾ ಇದೆ. ಈಗ ಪೂರ್ವದಲ್ಲಿ ಹೇಳಿದ್ದೇನೆ, ಒಬ್ಬನ ಹೆಬ್ಬೆಟ್ಟನ ರೇಖೆ ಇದ್ದಂಗೆ ಇನ್ನೊಬ್ಬ ಹೆಬ್ಬೆಟ್ಟನ ರೇಖೆ ಇಲ್ಲ. ಅದರ ಕಾರಣ ಅವು ಎಟ್ಟರಾಗಿದ್ದವನು ಪಡೆಯದ ಪರಮಾತ್ಮನು. ಈಗ 1 ಲಕ್ಷ ನಮ್ಮದು ಭಾರತೀಯ 140 ಕೋಟಿ ನಮ್ಮ ಭಾರತೀಯ ಸಂಖ್ಯೆ. ಮುಂದೆ ಹುಟ್ಟುವು ಬೇರೆ, ಎಂದು ಸತ್ತು ಹೋದವು ಬೇರೆ. ಒಬ್ಬರ ಬೆರಡಿನ ಗರಿ ಹಂಗೆ ಒಬ್ಬರ ಬೆರಡಿನ ಗರಿ ಇಲ್ಲ. ಅವನು ಹೆಂಗೆ ಮಾಡಿದಾನ. ಇದು ವೈಚಿತ್ರ್ಯ, ಮತ್ತೇನಿಲ್ಲ. ವೈಚಿತ್ರ್ಯ ಅಂದ್ರೇನು? ಒಬ್ಬರಂಗೆ ಒಬ್ಬರಿಲ್ಲ ವೈಚಿತ್ರ್ಯ. ಅವಾಗ ನಿಮ್ಮ ಬುದ್ಧಿ ಆಯಾಯ ಆಕಾರ ಆಗ್ತಾರಲ್ಲ, ಅಂತಃಕರಣ ವೃತ್ತಿ, ಅಂತಃಕರಣ ಪರಿಣಮಿಪ ಅಂತಃಕರಣ ವೃತ್ತಿ ಆದ್ವಿ. ವೈಚಿತ್ರ್ಯಗಳು ತತ್ವದ ಅಧಿಷ್ಠಾನ ಉಪಾಧ್ಯಾದಿಗಳು. ಅಲ್ಲಲ್ಲಿ ಅನೇಕ ಅಧಿಷ್ಠಾನಗಳು ಅಂದ್ರೆ ಪೂರ್ವ ಜಾಗ, ನಿಲ್ಲುವ ಜಾಗ, ಆ ವಸ್ತು ಇರುವ ಜಾಗ, ಅದೆಲ್ಲ ಅಧಿಷ್ಠಾನಾದಿಗಳು. ತತ್ವದ ಅಧಿಷ್ಠಾನ ಉಪಾಧಿಗಳು, ಅನೇಕ ಉಪಾಧಿಗಳಂದ್ರೆ ಆ ಉಪಾಧಿಯಿಂದ ಬೇರೆ ಬೇರೆಯಾಗಿ ತೋರುವತನ. ಅದನ್ನು ನಿಮಗೆ ಹೊಂದಿಸಿ ಹೇಳ್ತೇನೆ ನಾ ಬೇಕಾದ್ರೆ. ಆತ್ಮ ಒಬ್ಬ ಇದ್ದಾನೆ, ಪ್ರತ್ಯೇಕಾತ್ಮ ಚೈತನ್ಯ. ನಿಮ್ಮ ಉಪಾಧಿಯಿಂದ ಒಬ್ಬ ಹುಡುಗದಾನ, ಇನ್ನೊಬ್ಬ ಸಣ್ಣ ಮಗು ಐತಿ, ಮತ್ತೊಬ್ಬ ಯುವಕದಾನ, ಇನ್ನೊಬ್ಬ ಸ್ವಲ್ಪ ಹಿರಿಯ ಮನುಷ್ಯ ಇದ್ದಾನೆ, ಮತ್ತೊಬ್ಬ ಮುದುಕಿದ್ದಾನೆ. ಏನು ಇಷ್ಟೆಲ್ಲ ವೈಚಿತ್ರ್ಯ. ಆತ್ಮ ಒಬ್ಬನ, ಎಲ್ಲರಲ್ಲಿರುವ ಆತ್ಮ ಒಬ್ಬನ. ಪರಂತು ಒಬ್ಬ ಹುಡುಗ ಇದ್ದಾನೆ, ಒಬ್ಬ ಯುವಕ ಇದ್ದಾನೆ, ಒಬ್ಬ ಹಿರಿಯ ಮನುಷ್ಯ ಇದ್ದಾನೆ, ಇನ್ನೊಬ್ಬ ಮುದುಕಾಗ್ಯಾನ. ಇದೆಲ್ಲ ವೈಚಿತ್ರ್ಯ ಎಲ್ಲಿ ಬಂತು ಅಂತ ಕೇಳಿದ್ರೆ ನಿಮ್ಮ ಅಂತಃಕರಣ ವೃತ್ತಿಯಿಂದ ಈ ವೈಚಿತ್ರ್ಯ ಆಗ್ತದೆ. ನೀವು ನೋಡ್ರಿ, ಆತ್ಮ ಒಬ್ಬನ ಇದ್ದಾನಂತ ನೋಡ್ರಿ. ಈಗ ಎಲ್ಲರಲ್ಲಿರುವ ಪ್ರತ್ಯೇಕಾತ್ಮ ಚೈತನ್ಯ ಒಂದೇ. ದೃಷ್ಟಾಂತ ಕೊಟ್ಟಿದ್ದೇನೆ. ಎಲ್ಲರ ಮನೆಗಳಲ್ಲಿರುವ ಬಯಲು ಒಂದೇ. ಇಲ್ಲಿ ಎಷ್ಟೋ ರೂಮ್ಗಳು ಇದಾವಲ್ಲ,
ಎಲ್ಲ ರೂಮುಗಳಲ್ಲಿರುವ ಬಯಲು ಒಂದೇ. ಆದ್ರೆ ಆ ಗಾಡಿ ನೋಡಿದ್ರೆ ಆಕಾರ ಬೇರೆ ಬೇರೆ ಆಗ್ತದೆ. ಆ ರೂಮ್ ಬೇರೆ, ಈ ರೂಮ್ ಬೇರೆ ಅಂತ. ಇದು ಹೇಗೋ ಹಾಗೆ ತತ್ತದ ಅಧಿಷ್ಠಾನ ಉಪಾಧ್ಯಾದಿಗಳು ಅಲ್ಲಿ ಉಪಾಧಿಗಳಿಂದ ಬೇರೆ ಬೇರೆ ಅಂತ ಕಲಿಸ್ಕೊಳ್ತದೆ, ಮತ್ತೇನಿಲ್ಲ. ಸಂಪ್ರದಾಯ ಅಧ್ಯಯನ, ಆಯಾಯ ಸಂಪ್ರದಾಯಗಳು, ಅದ್ವೈತ ಸಂಪ್ರದಾಯ ಇರ್ಬೋದು, ಮತ್ತು ಅವು ನೋಡ್ತಾವೆ ಅದ್ವೈತ ಸಂಪ್ರದಾಯದಲ್ಲೇ ತಮ್ಮ ಗುರುಗಳು ಬೇರೆ ಬೇರೆ. ಅಧ್ಯಯನ ಇವೆ ತಾರ್ಕಿಕರು ಓದುವ ಗ್ರಂಥಗಳೇ ಬೇರೆ, ಸ್ವಲ್ಪ ಶಾಸ್ತ್ರೀಯವಾಗಿ ಮಾತಾಡಿದಾಗ. ವೈಯಾಕರಣಗಳು ಓದತಕ್ಕಂಥ ಗ್ರಂಥಗಳೇ ಬೇರೆ, ವೇದಾಂತಿಗಳು ಓದತಕ್ಕ ಗ್ರಂಥಗಳೇ ಬೇರೆ. ಅದರಲ್ಲಿಯೂ ಕೂಡ ಜೈನರು ಅಂತ ಬರ್ತಾರೆ, ಅವರು ವೇದಾಂತದಲ್ಲಿ ಸೇರಿಕೊಳ್ತಾರೆ. ಅವರು ಓದುವ ಗ್ರಂಥಗಳೇ ಬೇರೆ, ಅವರವರ ಸಂಪ್ರದಾಯಕ್ಕೆ ಅನುಗುಣವಾದ ಗ್ರಂಥಗಳು. ಆದರೆ ಅದ್ವೈತ ಸಿದ್ಧಾಂತ ಒಂದು ಬೇರೆ ಇದೆ. ಎಲ್ಲ ಗ್ರಂಥಗಳನ್ನು ಓದ್ರಿ ಅಂತ ಹೇಳಿ ಅದ್ವೈತ ಸಿದ್ಧಾಂತದವರು ಎಲ್ಲ ಗ್ರಂಥಗಳನ್ನು ಓದ್ರಿ. ಯಾಕಂದ್ರೆ ನಾವು ವ್ಯಾಕರಣನೂ ಓದ್ತೇವೆ, ತರ್ಕನೂ ಓದ್ತೇವೆ, ಶಕ್ತಿ ವಿಶಿಷ್ಟಾದ್ವೈತನೂ ಓದ್ತೇವೆ, ದ್ವೈತನೂ ಓದ್ತೇವೆ. ಯಾಕಂದ್ರೆ ಅವ್ರನ್ನ ಖಂಡಿಸ್ಬೇಕಾಗ್ತದೆ. ಅವರನ್ನು ಖಂಡಿಸುವ ಸಲುವಾಗಿ ಎಲ್ಲ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡ್ತೇವೆ. ಆದ್ರೆ ಅವ್ರು ಹಾಗೆಲ್ಲ ಅದ್ವೈತ ಗ್ರಂಥಗಳನ್ನು ಓದ್ಬೇಡ್ರಿ ಅಂತಾರೆ ಅವರು. ಅದ್ವೈತ ಗ್ರಂಥಗಳನ್ನು ಓದ್ಬೇಡ್ರಿ, ನಿಮ್ಮ ಬುದ್ಧಿ ಕೆಡ್ತತಿ ಅಂತಾರೆ ಅವರು. ಇದೆಲ್ಲ ಮತ್ತು ಕತೆ ಯಾಕಲ್ಲ ಆಗೋದು ಬೇಡ. ಅದ್ವೈತ ಗ್ರಂಥಗಳನ್ನು ಓದ್ಬೇಡ್ರಿ, ದ್ವೈತ ಗ್ರಂಥಗಳನ್ನು ಓದ್ರಿ ಅನ್ನೋರು. ಜೀವಾತ್ಮ ಪರಮಾತ್ಮ ಬೇರೆ ಬೇರೆ. ನಾನು ಮ್ಯಾಲ, ನೀವು ಕೆಳಗೆ. ನಾ ಯಾವಾಗಲೂ ಮ್ಯಾಲ ಕೂಡಿರ್ಬೇಕು, ನೀವು ಯಾವಾಗಲೂ ಕೆಳಗೆ ಕೂಡಿರ್ಬೇಕು ಅನ್ನೋರು ಅವರು. ಯಾಕಂದ್ರೆ ಗುರುಗಳಾಗಿರ್ತಾರೆ ಅವರು. ಗುರುಗಳಾಗಿ ಅವ್ರು ಏನಂತಾರೋ, ನಮ್ಮ ಸಮಾನ ಕೂಡಿರ್ಬೇಡ್ರಿ, ಕುರ್ಚಿಗೆ ಬಡ್ದಾಡಿ ಸಾಯ್ತವ್ರಿ ಮಾರಾಯ. ನನಗೆ ಅಲ್ಲಿ ಕುರ್ಚಿ ಹಾಕ್ಬಲ್ಲಿ, ಇಲ್ಲಿ ಕುರ್ಚಿ ಹಾಕ್ಲಿಲ್ಲ, ಕುರ್ಚಿಗೆ ಬಡ್ದಾಡಿ ಸಾಯ್ತಾವ. ಇದು ಶಾಸ್ತ್ರನ ಎಲ್ಲಿ ಕುಂತ್ರಿ ಏನ, ಎಲ್ಲಿ ಹೇಳಿದ್ರಿ ಏನ? ಪರಂತು ಅದಿಲ್ಲ, ಅಜ್ಞಾನ ಇಲ್ಲ. ಅದ್ವೈತಿಗಳು ಭಗವತ್ಪಾದರು ಏನು ಹೇಳ್ತಾರೋ ಅಂದ್ರೆ, ಎಲ್ಲ ಶಾಸ್ತ್ರಗಳನ್ನು ಓದ್ರಿ, ನಿಮ್ಮ ಅನುಭವಕ್ಕೆ ಯಾವ್ದು ಸಮೀಪ ಅದನ್ನು ತಗೊಳ್ರಿ ಅಂತಾರೆ. ನಿಮ್ಮ ಅನುಭವಕ್ಕೂ ಸಮೀಪ ಅದನ್ನು ತಗೊಳ್ರಿ, ಸ್ವಾತಂತ್ರ್ಯ ಕೊಡ್ತಾರೆ. ಯಥೇಚ್ಛಸಿ ತಥಾ ಕುರು ವಿಮೃಶ್ಯ ಏತತ್ ಅಶೇಷೇನ ಯಥೇಚ್ಛಸಿ ತಥಾ ಕುರು. ನೋಡು, ನಾ ಹೇಳಿದ್ದನ್ನ ನೀ ಸತ್ಯ ಅನ್ಬೇಡ, ಎಲ್ಲ ಗ್ರಂಥಗಳನ್ನು ಓದು, ನಿನಗೆ ಸ್ವಾತಂತ್ರ್ಯ ಇದೆ. ನಿನ್ನ ಅನುಭವಕ್ಕೆ ಯಾವುದು ಸಮೀಪವಾಗುತ್ತದೆಯೋ ಆ ಶಾಸ್ತ್ರವನ್ನು ನೀನು ಅಂಗೀಕಾರ ಮಾಡುವಂತ ಇದರ ಅಭಿಪ್ರಾಯ. ಅದಕ್ಕಾಗಿ ಅದ್ವೈತ ವೇದಾಂತಿಗಳು ಖಂಡಿಸ್ತೇವೆ, ನಾವು ಖಂಡಿಸೋದಿಲ್ಲ ಅಂತಿಲ್ಲ. ಆದರೆ ಅವರ ಆತ್ಮ ನಮ್ಮ ಆತ್ಮ ಬೇರೆ ಅನ್ನೋದಿಲ್ಲ. ಅವರಲ್ಲಿರುವ ಗುಣಗಳನ್ನು ಖಂಡಿಸ್ತೇವಲ್ಲದೆ ಅವರ ಆತ್ಮನನ್ನು ಖಂಡಿಸುವುದಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಆತ್ಮ ಖಂಡಿಸಿಕೊಳ್ಳುವವನು ಅಲ್ಲ, ಅವ ಅಚ್ಛೇದ್ಯ, ಯಾವುದರಿಂದಲೂ ಛೇದಿಸುವವನು ಅಲ್ಲ, ಒಣಗಿಸುವವನು ಅಲ್ಲ. ಮತ್ತು ಅವರ ಆತ್ಮನೂ ನಮ್ಮ ಆತ್ಮನೂ ಒಂದೇ. ಮತ್ತು ಯಾಕಪ್ಪ ಅವ್ರನ್ನ ಖಂಡಿಸ್ತೇವೆ ಪೂರ್ವ ಪಕ್ಷಗಳಂತಂದ್ರೆ, ಅವರ ಗುಣಗಳನ್ನು ಖಂಡಿಸುತ್ತೇವೆ ಅಲ್ಲದೆ ಅವರ ಶಾಸ್ತ್ರಗಳನ್ನು ಖಂಡಿಸುತ್ತೇವೆ ಅಲ್ಲದೆ ಅವರ ಸ್ವರೂಪಕ್ಕೆ ನಾವು ಎಂದೂ ಹಾನಿ ತರುವುದಿಲ್ಲ. ಯಾಕ? ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವಾನು ಪಶ್ಯತಿ. ಯಾವನು ಎಲ್ಲ ಜೀವರಾಶಿಗಳಲ್ಲಿ ತನ್ನನ್ನು, ತನ್ನಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ತನ್ನನ್ನು, ತನ್ನಲ್ಲಿ ಎಲ್ಲ ಜೀವರಾಶಿಗಳನ್ನು ಯಾವನು ನೋಡುತ್ತಾನೆಯೋ ಅವನೇ ಪರಮ ತತ್ವಜ್ಞಾನಿ, ಅವನೇ ಅದ್ವೈತಿ ಎನ್ನುವುದು ಅದ್ವೈತ ಶಾಸ್ತ್ರದ ಸಿದ್ಧಾಂತ. ಹೀಗಿರುವಾಗ ಮತವಾದಿಗಳು ಅವರು ಏನಾರು ಓದಲಿ ಅವರವರ ಸಂಪ್ರದಾಯಕ್ಕೆ ಅನುಸಾರವಾಗಿ, ಆದರೆ ಅದ್ವೈತಿಗಳು ಮಾತ್ರ ಎಲ್ಲ ಗ್ರಂಥಗಳನ್ನು ಓದುವುದರಲ್ಲಿ ಸಮರ್ಥರು. ಓದಲೇಬೇಕು, ಸಮರ್ಥರಷ್ಟೇ ಅಲ್ಲ, ಓದಲೇಬೇಕು. ಕಾರಣ ನಮ್ಮ ಸಿದ್ಧಾಂತ ಯೋಗ್ಯ, ಇನ್ನುಳಿದ ಸಿದ್ಧಾಂತಗಳು ಅಯೋಗ್ಯ ಅಂತ ಇವರಿಗೆ ಅನುಭವ ಬರಬೇಕಾದ್ರೆ ಎಲ್ಲ ಗ್ರಂಥಗಳನ್ನು ಓದಿದಾಗಲೇ ಅನುಭವಕ್ಕೆ ಬರ್ತದೆ ಅಲ್ಲದೆ ಕೇವಲ ವೇದಾಂತ ಗ್ರಂಥಗಳನ್ನಷ್ಟೇ ಓದಿದಾಗ ಅನುಭವಕ್ಕೆ ಬರುವಂಥ ಮಾತು ಅಲ್ಲ ಅನ್ನೋದನ್ನು ನೆನಪು ಮಾಡೋಣ. ತತ್ವ ಸಂಪ್ರದಾಯ ಅಧ್ಯಯನ ಮರಣಾದಿ ಅನುಭವ, ಕೊನೆಗೊಂದು ಅನುಭವ ಅಂತ ಹಾಕ್ಯಾರ ನೋಡ್ರಿ. ಅನುಭವ, ನಿಮ್ಮ ಅನುಭವಕ್ಕೆ ಯಾವುದು ಸಮೀಪ ಅದನ್ನು ತಗೊಳ್ರಿ ಅಂತ ಅಧಿಕಾರಣ. ಅದ್ವೈತ ಸಿದ್ಧಾಂತವನ್ನು ತಿಳಿಯುವ ಮುಮುಕ್ಷುಗಳಿಗೆ ಅನುಭವ ವೇದ್ಯಂಗಳಾಗಿರ್ಕೊಮ್ಮ, ಅವೆಲ್ಲ ನಿಮಗೆ ವಿಷಯಗಳಾಗ್ತಾವೆ. ಅನುಭವ ಮೊದಲು ಮಾಡಿಕೊಂಡು ಎಲ್ಲ ನಿಮಗೆ ವಿಷಯ ಆಗ್ತಾವೆ. ಅನುಭವನೂ ನಿಮಗೆ ವಿಷಯ ಆಗ್ತದೆ, ನಿಮ್ಮ ಅನುಭವ ನಿಮಗೆ ವಿಷಯ ಆಗ್ತದೆ. ಅದು ಹೇಳಕ್ಕೆ ಬರೋದಿಲ್ಲ, ಅನುಭವ ಹೇಳಕ್ಕೆ ಬರೋದಿಲ್ಲ. ನಿಮ್ಮ ಅನುಭವ ನಿಮಗೆ ವಿಷಯ ಆಗ್ತದೆ. ಅನುಭವ ಅಂದರೆ ಪದಾರ್ಥದ ಊಟ ಮಾಡುವ ಅನುಭವ ಆಗ್ಬೋದು, ನೋಡಿದ ಅನುಭವ ಆಗ್ಬೋದು, ಕೇಳಿದ ಅನುಭವ ಆಗಿರ್ಬೋದು. ಅದನ್ನು ವಿವರಣೆ ಮಾಡ್ತೀರಿ ಏನಂದ್ರೆ ವಿವರಣೆ ಮಾಡಲಿಕ್ಕೆ ಬರೋದಿಲ್ಲ ಅನುಭವವನ್ನು. ಬಳಿಕ
ಪ್ರಮಾಣಗಳಲ್ಲಿ ಚಾರ್ವಾಕರಿಗೆ ಪ್ರತ್ಯಕ್ಷ ಪ್ರಮಾಣವು ಒಂದು. ಚಾರ್ವಾಕರು ಒಂದೇ ಪ್ರತ್ಯಕ್ಷ ಪ್ರಮಾಣ ಅಂತ ಹೋಗ್ತಾರೆ ಅವರು. ಕಣ್ಣಿಗೆ ಕಾಣುವುದಷ್ಟು ಸತ್ಯ, ಕಾಣಲಾರದ್ದು ಯಾವಾಗಲೂ ಸತ್ಯ ಅಲ್ಲ ಅಂತಾರೆ ಅವರು. ಕಣ್ಣಿಗೆ ಕಾಣುವುದು ಅಷ್ಟೇ ಸತ್ಯ. ಈ ಶರೀರವೇ ಕಣ್ಣಿಗೆ ಕಾಣ್ತದ, ಇದುವೇ ಆತ್ಮ. ಇದನ್ನು ಬಿಟ್ಟ ಬೇರೆ ಆತ್ಮ ಇಲ್ಲ. ಅವ್ರು ಭಾಳ ಮಜಾ ಹೇಳ್ತಾರೆ. ಎಲಿ, ಅಡಿಕೆ, ಸುಣ್ಣ, ಕಾಸು ಈ ನಾಲ್ಕನ್ನು ಕೂಡಿಸಿ ಕೊಟ್ರು. ಇಲ್ಲೊಂದು ಕೆಂಪು ರಸ ತಯಾರಾಗ್ತದೆ. ಈ ನಾಲ್ಕನ್ನು ಕೂಡಿಸಿ ಕೊಟ್ಟಿದಾಗ ಕೆಂಪು ರಸ ತಯಾರಾಗ್ತದೆ. ಕೆಂಪು ರಸ ಎಲೆಯಾಗೂ ಇಲ್ಲ, ಬಿಡಿ ಬಿಡಿ ಅಡಿಕೆಯಾಗೂ ಇಲ್ಲ, ಸುಣ್ಣದಾಗೂ ಇಲ್ಲ, ಕಾಚಿನಾಗೂ ಇಲ್ಲ. ಈ ನಾಲ್ಕನ್ನು ಕೂಡಿಸಿ ಕೊಟ್ಟಿದಾಗ ಕೆಂಪು ರಸ ಯಾಕೆ ತಯಾರಾಗ್ತದೋ ಹಾಗೆ ಭೂಮಿ, ನೀರು, ಬೆಂಕಿ, ಗಾಳಿ ಈ 4 ಭೂತಗಳನ್ನು ಹೋಗ್ತಾರೆ ಅವರು. ಆಕಾಶ ಒಪ್ಪೋದಿಲ್ಲ. ಚಾರ್ವಾಕರು ಆಕಾಶ ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ಅದು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಒಪ್ಪೋದಿಲ್ಲ. ಭೂಮಿ ಕಣ್ಣಿಗೆ ಕಾಣ್ತದೆ, ನೀರು ಕಣ್ಣಿಗೆ ಕಾಣ್ತದೆ, ಬೆಂಕಿ ಕಣ್ಣಿಗೆ ಕಾಣ್ತದೆ, ಗಾಳಿ ಅನುಮಾನ ಪ್ರಮಾಣಕ್ಕೆ ವಿಷಯ. ಅದು ಗಾಳಿ ಬೀಸ್ತಿರ್ತದೆ, ಸುಯಿ ಅಂತ ಏನೇನೋ ಅಲಗಾಡ್ತಿರ್ತವೆ, ಅವು ಗಿಡತಾವ ಬೇರೆ. ಗಾಳಿ ಇದನ್ನು ಕಾಣ್ತದೆ. ಆಕಾಶ ಕಾಣ್ತದೆ ನಿಮಗೆ, ಮುಟ್ಟಿದ್ರೆ ಕೈ ಸಿಗ್ತದೆ ನಿಮಗೆ. ಅದಕ್ಕೆ ಅದನ್ನ ಯಾಕೆ ಹೋಗ್ತೇವೆ ಅಂತ ನಾವು ಚಾರ್ವಾಕ. ಪ್ರತ್ಯಕ್ಷ ಪ್ರಮಾಣ ಒಂದೇ ಸಾಕು, ಬೇರೆ ಪ್ರಮಾಣಗಳ ಅವಶ್ಯಕತೆ ಇಲ್ಲ ಅಂತ ನಾವು. ಅನುಮಾನ ಪ್ರಮಾಣ ಅದಕ್ಕೆ ಬೇಕೇನು ಕೆಲಸ? ಅನುಮಾನ ಪ್ರಮಾಣದ ಅವಶ್ಯಕತೆನೇ ಇಲ್ಲ ಅಂತ ನಾವು. ಅದಕ್ಕೆ ಒಂದು ಪ್ರಮಾಣ ಹೋಗ್ತಾನೆ. ಇನ್ನು ಜೈನ, ಬೌದ್ಧ, ವೈಶೇಷಿಕರು ಜೈನ, ಬೌದ್ಧ, ವೈಶೇಷಿಕರ ನ್ಯಾಯಶಾಸ್ತ್ರದ ಒಂದು ಭಾಗ. ವೈಶೇಷಿಕರು ಇವರು ಅನುಮಾನ ಪ್ರಮಾಣ ಕೂಡಿ 2 ಇವರು ಪ್ರಮಾಣ ಹೋಗ್ತಾರೆ. ಯಾರ್ಯಾರಾದ್ರೆ ಇವರು ಹನುಮಾನ, ಜೈನ, ಬೌದ್ಧ, ವೈಶೇಷಿಕ 3 ಮಂದಿ ಹನುಮಾನ್ ಪ್ರಮಾಣ ಹೋಗ್ತಾರೆ. ಸಾಂಖ್ಯ ಇನ್ನೊಂದು ಆಗಮ ಪ್ರಮಾಣ ಹೋಗ್ತಾನೆ. ಆಗಮ ಪ್ರಮಾಣ ಅಂದ್ರೆ ಶ್ರುತಿ ಪ್ರಮಾಣ, ಶಬ್ದ ಪ್ರಮಾಣ ಹೋಗ್ತಾನೆ. ಇವು 3 ಪ್ರಮಾಣ. ಆಗಮಂ ಕೂಡಿದ 3 ಪ್ರಮಾಣ ಇದು ಸಾಂಖ್ಯರಿಗೆ. ನ್ಯಾಯಿಕ ದೇಶಗಳಿಗೆ ಉಪಮಾನಂ ಕೂಡಿ 4 ಪ್ರಮಾಣ. ನೈಯಾಯಿಕರು ಅವ್ರು 4 ಹೋಗ್ತಾರೆ ಪ್ರಮಾಣಗಳನ್ನು. ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ ಪ್ರಮಾಣ 4 ಹೋಗ್ತಾರೆ ಅವರು. 4 ಪ್ರಮಾಣಗಳು. ಹಾಗೆ ಪ್ರಾಭಾಕರರಿಗೆ ಅರ್ಥಾಪತ್ತಿ ಎಡಗೂಡಿದ 5 ಪ್ರಮಾಣ. ಪ್ರಾಭಾಕರ ಅಂದರೆ ಮೀಮಾಂಸಕ ಶಾಸ್ತ್ರದಲ್ಲಿ ಪ್ರಾಭಾಕರ ಹೇಳಿದ ಕತೆ. ಅವ 5 ಪ್ರಮಾಣ ಹೋಗ್ತಾನೆ, 6ನೇದು ಒಪ್ಪೋದಿಲ್ಲ ಅವ. ಭಾಟ ಅಂದ್ರೆ ಮೊದಲು ಅವ್ನ ಗುರು ಇದ್ದಲ್ಲ, ಅವ 6 ಪ್ರಮಾಣ ಹೋಗ್ತಾನೆ. ಹೇಳಿ ಆಯ್ತು ಇಲ್ಲ, ಅನುಪಲಬ್ಧಿವರೆಗೆ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ 6 ಪ್ರಮಾಣಗಳನ್ನು ಅವ ಹೋಗ್ತಾನೆ. ವೇದಾಂತಿಗಳು ಕೂಡ 6 ಪ್ರಮಾಣ ಹೋಗ್ತೇವೆ. ವೇದಾಂತಿಗಳಿಗೆ ಅನುಪಲಬ್ಧಿ ಎಂಬ ಅಭಾವದೊಳಗೂಡಿದ 6 ಪ್ರಮಾಣಗಳು. ಇನ್ನು ಪುರಾಣ ಇತಿಹಾಸಕಾರರಿಗೆ, ಪುರಾಣ ಹೇಳೋರು, ಇತಿಹಾಸ ಓದೋರು, ಅವರಿಗೆ ಸಂಭವ, ಐತಿಹ್ಯ ಅನ್ನುವ 2 ಪ್ರಮಾಣಗಳು. ಪೌರಾಣಿಕ ಇತಿಹಾಸಕಾರರಿಗೆ ಸಂಭವ, ಐತಿಹ್ಯಗಳು ಒಳಗೂಡಿ 8 ಪ್ರಮಾಣಗಳು ಆಗಿರುವವು ಎಂದು ವಿವೇಕಿಸಲ್ಪೇಳ್ಕೊ. ಪುರಾಣ ಎಂದಾಗಿ ಹೋದವರ ಕತೆ, ಇತಿಹಾಸ ಹಿಂದೆ ನಡೆದಿರುವಂಥ ಘಟನೆಗಳ ಬಗ್ಗೆ ಇತಿಹಾಸ. ಪುರಾಣ ಅಂದರೂ ಆ ಅರ್ಥ ಹೇಳ್ತದೆ. ಇತಿಹಾಸ ಹಿಂದೆ ಹೀಗೆ ಇತ್ತು, ಇತಿಹಾಸ ಹಿಂದೆ ಹೀಗೆ ಇತ್ತು ಅಂತ ಹೇಳೋದು. ಹಿಂದೆ ಕೌರವ ಪಾಂಡವರು ಇದ್ದರು, ಹೀಗೆ ಇದ್ದರು. ರಾಮಾಯಣ, ರಾಮಾದಿಗಳು ಇದ್ದರು, ಹೀಗೆ ಇದ್ದರು ಅಂತ ಅವ್ರ ವಿವರಣೆಯನ್ನು ಮಾಡುವಂಥದ್ದು ಇತಿಹಾಸ. ಈ ಇತಿಹಾಸ ಪುರಾಣ ಹೇಳುವವರಿಗೆ ಸಂಭವ, ಐತಿಹ್ಯ ಪ್ರಮಾಣ ಅಂತಕ್ಕಂಥವು ಬೇಕು ಅಂತ ಒಟ್ಟು ಈ 8 ಕಥೆ ಅಭಿಪ್ರಾಯ. ಮುಂದೊಂದು ನೋಡ್ಬಿಡುವ. ಪದಾರ್ಥ ವಿವೇಕ, ಪದ ಅರ್ಥ, ಪದಾರ್ಥ. ಈಗ ಪದ ಅಂದರೆ ಒಂದು ಶಬ್ದ, ಅದಕ್ಕೊಂದು ಅರ್ಥ ಇರ್ತದೆ ಪದಕ್ಕೆ. ಈಗೆಲ್ಲ ನೀವು ಪ್ರಸಿದ್ಧ ಇದ್ದದ್ದು, ನನ್ನ ಮುಂದಿದ್ದದ್ದು ಮೌತ್ ಪೀಸ ಅನ್ನೋದು ಶಬ್ದ. ಅದರ ಅರ್ಥ ಯಾವುದು? ಈ ಧ್ವನಿಯನ್ನು ಅಭಿವೃದ್ಧಿ ಮಾಡುವಂಥ ಒಂದು ಯಂತ್ರ ಅಂದಾಗ ಇದೊಂದು ಯಂತ್ರ, ಇದು ಶಬ್ದ. ಪದದ ಅರ್ಥ 4 ರೀತಿ ಪದಾರ್ಥಗಳಿದಾವೆ ಅಂತ ಹೇಳ್ತಾರೆ, ನೋಡೋಣ. ಬಳಿಕ ಪಾರಮಾರ್ಥಿಕ ಯಥಾರ್ಥವಾದದ್ದೊಂದು, ವ್ಯಾವಹಾರಿಕ ಇನ್ನೊಂದು, ಪ್ರಾತಿಭಾಷಿಕ ಮತ್ತೊಂದು, ಸ್ತುಚ್ಛಂ ಎಂದು ಮಗದೊಂದು.
4 ಪದಾರ್ಥಗಳು ಅವ್ಯಾವು ಅನ್ನೋದನ್ನು ಹೇಳ್ತಾರೆ. 4ಆಗಿ ತಿಳಿಯಲು ಅಕ್ಕುಂ ಅವುಗಳು ಶುದ್ಧ ಶಿವ ಚೈತನ್ಯ, ಪಾರಮಾರ್ಥ ಹೇಳ್ತಾರೆ. ಶುದ್ಧ ಶಿವ ಚೈತನ್ಯ, ಇಲ್ಲಿ ಒಂದು ಶಬ್ದ ಬರೆದಾರೆ ನಿಜಗೊಂಡ್ರು, ಶುದ್ಧ ಶಿವ ಚೈತನ್ಯ ಅಂತ. ಶುದ್ಧ ಇರಬೇಕು, ಶಿವ ಅಂದ್ರೆ ಮಂಗಳಮಯವಾದ ವಸ್ತು ಆಗಿರಬೇಕು, ಅದು ಚೇತನ ಆಗಿರಬೇಕು. ಶುದ್ಧ ಶಿವ ಚೈತನ್ಯ ಅದು ಒಂದು. ಅಖಂಡ ಚೇತನ ಅಂತ ನಾವೇನು ಹೇಳ್ತೀವಲ್ಲ ಮತ್ತೆ ಅದುವೇ ಶುದ್ಧ ಶಿವ ಚೈತನ್ಯ, ಬೇರೆ ಏನೂ ಅಲ್ಲ. ಶುದ್ಧ ಶಿವ ಚೈತನ್ಯಂ ಒಂದೇ ಪಾರಮಾರ್ಥಿಕಂ ಆಗಿರುವುದು. ಇದು ಯಾವಾಗಲೂ ಒಂದೇ ತೆರನಾಗಿ ಇರುವಂಥದ್ದು. ಉದಾಹರಣೆ ಕೊಡ್ತೇವೆ, ಆಕಾಶ ಯಾವಾಗಲೂ ಒಂದೇ ತೆರನಾಗಿರ್ತದೆ ಅಂತ ಉದಾಹರಣೆ ಕೊಡ್ತೇವೆ. ಸೂಕ್ಷ್ಮಾತಿ ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡಿದರೆ ಆಕಾಶವೂ ಕೂಡ ಯಾವಾಗಲೂ ಒಂದೇ ತೆರನಾಗಿ ಇರುವುದಿಲ್ಲ. ಯಾಕಿದ್ರೆ ಏನು ಲಕ್ಷಣ? ಆಕಾಶ ಒಂದೇ ತೆರನಾಗಿದ್ರೆ ಏನು ಲಕ್ಷಣ ಅಂತ ಕೇಳಿದರೆ ದ್ವೈತಾಪತ್ತಿ ಬರ್ತದೆ. ಆಕಾಶ ಒಂದು ಸತ್ಯ ಪದಾರ್ಥ, ಆತ್ಮ ಒಬ್ಬ ಸತ್ಯ ಪದಾರ್ಥ, ದ್ವೈತಾಪತ್ತಿ ಬರ್ತದೆ. ಮತ್ತು ಆಕಾಶ ಸುಳ್ಳು ಅಂತ ಯಾಕೆ ಹೇಳ್ತಾರೆ ನೀವು? ದ್ವೈತಾಪತ್ತಿ ಬರ್ತದಂತೆಲ್ಲ ಸುಳ್ಳು ಅಂತ ಎಲ್ಲ ಬಂದದ್ದು ನೀವು. ಆಕಾಶ ಸುಳ್ಳು ಅಂತ ಹೇಳೋ ಕೆಲಸ ಏನೈತೆ ನಮಗೆ? ಆಕಾಶವೂ ಕೂಡ ಮುದುಕಾಗ್ತದೆ. ಒಳ್ಳೆ ಕಥೆ ಇದು, ಆಕಾಶ ಮುದುಕಾಗ್ತದೆ. ನಿರ್ವಯವ ಅದೇ ಮುದುಕಾಕೈತೆ ಅಂದೇರಿ. ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ, ಆಕಾಶವು ಹುಟ್ಟಿದೆ ಅಂದ ಮೇಲೆ ಅದೊಂದಿನ ಸಾಯಲೇಬೇಕು. ಯಾಕ? ಜಾತಸ್ಯ ಹಿ ಧ್ರುವಂ ಧ್ರುವಂ ಜನ್ಮ ಮೃತಸ್ಯ ಚ. ಪ್ರಮಾಣಗಳು. ಕಟ್ಟಿದ ಮನೆ ಒಮ್ಮೆ ಬೀಳಲೇಬೇಕು, ಹುಟ್ಟುವೊಮ್ಮೆ ಸಾಯಲೇಬೇಕು. ಮತ್ತು ಆಕಾಶ ಹುಟ್ಟಿದ ಅಂದಮೇಲೆ ಸಾಯ್ತದಂತ ಆಯಿತು. ಸಾಯ್ತದಂದ್ರೆ ಮತ್ತು ಅದು ಮುದುಕಾಕೈತಂತ ಒಪ್ಪಬೇಕಲ್ಲ, ಒಪ್ಪುದಿಲ್ಲ. ಸಾಯ್ತೈತಂದ್ರೆ ಮುದುಕಂತ ಆಗ್ತದಂತ ಒಪ್ಪಬೇಕಲ್ಲ. ಈ ಶರೀರ ಹುಟ್ಟೈತಪ್ಪ, ಬೆಳೀತು, ಆಯಿತು, 100 ವರ್ಷ ಅಥವಾ 50 ವರ್ಷ 70 ವರ್ಷ 80 ವರ್ಷ ಅಂತೂ ಬದುಕ್ತು. ಕೊನೆಗೆ ಮುದುಕಾಯ್ತು ಅಂದ್ರೆ ಒಂದಿನ ಇಲ್ದಂಗೆ ಆಗ್ತದೆ. ಮತ್ತು ಆಕಾಶವೂ ಕೂಡ ಒಂದು ದಿನ ಇಲ್ಲದಂತೆ ಆಗುತ್ತದೆ. ಯಾಕೆ? ಹುಟ್ಟಿದ್ದರಿಂದ. ಶಾಸ್ತ್ರನೇ ಇದೆ ಅದಕ್ಕೆ. ಆತ್ಮ ಈ ಆತ್ಮ ಅಂತ ಎರಡು ಹೇಳ್ಯಾರ. ತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ. ನಿನ್ನಿಂದಲೇ ಆಕಾಶ ಹುಟ್ಟಿದೆ, ನೀನೇ ಆತ್ಮ. ಅದಕ್ಕಾಗಿ ಉಪನಿಷತ್ತ ನಿನ್ನಿಂದಲೇ ಜಗತ್ತು ಹುಟ್ಟಿದೆ ಅಂತ ಅಭಿಪ್ರಾಯ. ಅಂತೂ ಆಕಾಶವು ಮುದುಕಾಕೈತೆ ಅನ್ನೋದು ಹೋಗ್ತಿರಲಿಲ್ಲ, ಮತ್ತು ಒಪ್ಪೋದಿಲ್ಲ ಅಂದ್ರೆ ಆ ಶಾಸ್ತ್ರಕ್ಕೆ ಏನು ಹೇಳ್ತೇವೆ? ಉಪನಿಷತ್ತಿನ ವಾಕ್ಯಕ್ಕೆ ಏನು ಹೇಳ್ತೇವೆ? ಪಾರಮಾರ್ಥಿಕ. ಆಕಾಶವು ಪಾರಮಾರ್ಥಿಕ ಅಲ್ಲ, ಸುಮ್ಮನೆ ದೃಷ್ಟಾಂತ ಕೊಡ್ತೇವೆ. ಏನಂತ? 4 ಭೂತಗಳು ಹಣ್ಣಾಗೋದು ನೋಡ್ತೇವೆ, ಆದರೆ 5ನೇ ಭೂತ ಹಣ್ಣಾಗೋದಿಲ್ಲ ಅಂತ ಸಹಜವಾಗಿ ಹೇಳ್ತೇವೆ. ಆಕಾಶ ಆದರೂ ಅದು ಹಣ್ಣಾಗ್ತದೆ, ಅದು ಒಂದಿನ ಇಲ್ಲಂಗೆ ಆಗ್ತದೆ. ಆಯ್ತಪ್ಪ, ಏನಾಯಿತು? ಪಾರಮಾರ್ಥಿಕ ಶಿವ ಚೈತನ್ಯ ಒಂದೇ ಪಾರಮಾರ್ಥಕಂ ಆಗಿರ್ಬೋದು. ಗಗನಾದಿ ಪ್ರಪಂಚವೆಲ್ಲಮಂ ವ್ಯಾವಹಾರಿಕಂ ಆಗಿರ್ಬೋದು. ಪಾರಮಾರ್ಥ ಆಯ್ತಲ್ಲ ಒಂದು, ಪಾರಮಾರ್ಥಿಕ ಪದಾರ್ಥ ಆತ್ಮ ಒಂದೇ. ಇನ್ನು ಗಗನಾದಿ ಆಕಾಶವನ್ನು ಮೊದಲು ಮಾಡಿಕೊಂಡು ಎಲ್ಲವೂ ವ್ಯಾವಹಾರಿಕಂ ಆಗಿರ್ಬೋದು. ಪ್ರಪಂಚಕ್ಕೆ ಬಂದಿದ್ದು ವ್ಯಾವಹಾರಿಕಂ ಆಗಿರ್ಬೋದು. ವ್ಯವಹಾರ ಮಾಡ್ಲಿಕ್ಕೆ ಬರ್ತದೆ. ವ್ಯವಹಾರ ಮಾಡ್ಲಿಕ್ಕೆ ಬರ್ತದಂದ್ರೆ ದೃಷ್ಟಾಂತ ಕೊಟ್ಟಾಗೈತಿ. ಆಕಾಶದಲ್ಲೇ ನಾವು ಕೂಡಿರ್ತೇವೆ, ಆಕಾಶದಲ್ಲೇ ಹೇಳ್ತೇವೆ, ಆಕಾಶದಲ್ಲೇ ಅಡ್ಡಾಡ್ತೇವೆ. ಅವಕಾಶ ಕೊಟ್ಟರೆ ಹೋದ್ರೆ ಎಲ್ಲಿ ಅಡ್ಡಾಡಕ್ಕೆ ಬರ್ತದೆ, ಏನು ಮಾಡಕ್ಕೆ ಬರ್ತದೆ? ಅದಕ್ಕಾಗಿ ವ್ಯವಹಾರಕ್ಕೆ ಇದು ಅನುಕೂಲ ಆಯಿತು. ವ್ಯಾವಹಾರಿಕವಾಗಿರ್ಬೋದು. ಉಳಿದಂತೂ ಎಲ್ಲ ತೊಗೊಳ್ರಿ, ಗಾಳಿ, ನೀರು, ಮಣ್ಣು, ಏನು ನಮ್ಗೆ ಬೇಕಾದೆಲ್ಲ ತೊಗೊಳ್ರಿ. ಇನ್ನು ಇದು ಒಂದು ವ್ಯಾವಹಾರಿಕ ಪದಾರ್ಥ. ಪಾರಮಾರ್ಥಿಕ ಸತ್ತ ಉಳ್ಳದ್ದು ಪಾರಮಾರ್ಥಿಕ ಪದಾರ್ಥ, ವ್ಯಾವಹಾರಿಕ ಸತ್ತ ಉಳ್ಳದ್ದು ವ್ಯಾವಹಾರಿಕ ಪದಾರ್ಥ. ಸತ್ತ ಅಂದ್ರೇನು? ಇರುವಿಕೆ. ವ್ಯಾವಹಾರಿಕ ಸತ್ತ ವ್ಯವಹಾರ ಕಾರ್ಯದಲ್ಲಿ ಮಾತ್ರ ಇರುವಂಥದ್ದು ವ್ಯಾವಹಾರಿಕ ಸತ್ತ ಉಳ್ಳ ಪದಾರ್ಥ. ಇನ್ನು ಮುಂದೊಂದು ನೋಡೋಣ. ರಜ್ಜು ಭುಜಂಗ. ಹಗ್ಗ ಬೇಕಾಗಿಲ್ಲ ನಮಗೆ, ಒಂದು ಬಿಟ್ಟರೆ ಕೆಲಸ ಇಲ್ಲ. ರಜ್ಜು ಭುಜಂಗ. ಆಮೇಲೆ ಶುಕ್ತಿಕಾ ರಜತ, ಕಪ್ಪೆಚೆಪ್ಪು ಬೇಲಿ. ಆಮೇಲೆ ಮರೀಚಿಕೆ, ಬಿಸಿಲು ಗುದುರಿ, ಮರೀಚಿಕೆ. ಬೇಸಿಗೆ ದಿವಸದಲ್ಲಿ ಕಾಣ್ತದೆ, ನದಿ ಹರಿದಂಗೆ ಕಾಣ್ತಿರ್ತದೆ ಅದು ಮರೀಚಿಕೆ. ಆಮೇಲೆ
ಇನ್ನೊಂದೇನು ಬಿಟ್ರು, ಮರು ಮರೀಚಿಕೆ ಆದಿಗಳೇ ಮೋಟು ಮರ ಕಾಳ, ಆದಿ ಪದ್ಯದಿಂದ ಅದೊಂದು ತಗೊಳ್ರಿ. ಮೋಟು ಮರ ಕಾಳ ಪ್ರಾತಿಭಾಷಿಕಗಳ ಬರೇ ತೋರ್ತಾ ಬರ್ತಾ ಇವಕ್ಕೆ ಇರುವಿಕೆ ಇಲ್ಲ. ಪ್ರಾತಿಭಾಷಿಕ ಗೊತ್ತಾಯ್ತಲ್ಲ, ಪ್ರಾತಿಭಾಷಿಕ ಪದಾರ್ಥ ತೋರ್ತಾ ಬರ್ತಾ ಇದಕ್ಕೆ ಇರುವಿಕೆ ಇಲ್ಲ. ಮತ್ತೇನಂತಾರೋ ಕಪ್ಪೆ ಚಿಪ್ಪ ಹೇಳಿದ್ರು, ಹಗ್ಗ ಹಾವ ಹೇಳಿದ್ರು, ಕಪ್ಪೆ ಚಿಪ್ಪ ಕೆಳಲಿ ಹೇಳಿದ್ರು, ಮರು ಮರೀಚಿಕೆ ಹೇಳಿದ್ರು, ಮೋಟು ಮರ ಕಳ್ಳ ಹೇಳಿದ್ರು. ಇದಕ್ಕಾರ ಇರುವಿಕೆ ಐತೇನ ಅಂತ ಕೇಳ್ತಾನೆ. ಹೋಗ್ಲಿ ಅವ್ರ ಸುದ್ದಿಯಂತ ತೋರ್ತದ, ಇದಕ್ಕೆ ಇರುವಿಕೆ ಐತೇನಂದ್ರೆ ಒಬ್ಬರಿ ಐತಂತೆ. ಯಾವಾಗಲೂ ಒಂದೇ ಥರ ಇದ್ದರೆ ಅದಕ್ಕೆ ಇರುವಿಕೆ ಇದೆ. ಹೆಚ್ಚು ಕಡಿಮೆ ಆಯಿತು, ಇರುವಿಕೆ ಇದೆ. ಮತ್ತು ಹುಟ್ಟಿದಾಗ ಹಿಂಗೆ ಇತ್ತೇನೆ, ಈಟ ಇತ್ತು, ಬೆಳೀತಾ 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 ಏನೇನೋ ಆಗಿ ಹೇಗೆ ಮತ್ತೆ ಇಳೀತು, ಮುದುಕಾಯ್ತು ಅಂತ. ಇದಕ್ಕೆ ಇರುವಿಕೆ ಇಲ್ಲ. ಇದು ಪ್ರಾತಿಭಾಷಿಕ ಪದಾರ್ಥವೇ. ಆತ್ಮನ ದೃಷ್ಟಿಯಿಂದ ವಿಚಾರ ಮಾಡಿದರೆ ಇದು ಪ್ರಾತಿಭಾಷಿಕ ಪದಾರ್ಥವೇ. ಸುಮ್ಮನೆ ಇದನ್ನು ತಿಳಿಸಕ್ಕೆ ಅವನ್ನೆಲ್ಲ ಹೇಳ್ತೇವೆ. ಮೊದಲು ಹಾಕಿದಾಗ ಹಾವಿದ್ದಂಗೆ ಆಗೈತಿ, ಹಾವಿಲ್ಲ. ಕಪ್ಪೆ ಜೀಪಿನಲ್ಲಿ ಬೆಲೆ ಇದ್ದಂಗೆ ಆಗೈತಿ, ಬೆಲೆ ಇಲ್ಲ. ಮೂರು ಮರದ ಕಾಲು ಇದ್ದಂಗೆ ಆಗೈತೆ, ಕಾಲು ಇಲ್ಲ. ಮೃಗಜಲ ಮರು ಮರೀಚಿಕೆ ನೀರು ಇದ್ದಂಗೆ ಆಗೈತಿ, ನೀರು ಇಲ್ಲ. ಅದು ಎಲ್ಲ ಹೊರಗಿನ ಸಮ ಇದು ಇದ್ದಂಗೆ ಆಗೈತಿ, ಇದು ಇಲ್ಲ. ಮತ್ತು ಇದ್ದಂಗೆ ಕಾಣ್ತದಲ್ಲ, ಯಾಕಂದ್ರೆ ಆತ್ಮನ ಅಸ್ತಿತ್ವವನ್ನು ಪಡೆದುಕೊಂಡು ಇದ್ದಂತೆ ಕಾಣುತ್ತದೆ. ಅಂತೂ 4 ಪದಾರ್ಥ ಲೋಪ. ನಮಗೆ ಬೇಕಾದದಿಷ್ಟೇ ಈಗ 4 ಪದಾರ್ಥಗಳು ವ್ಯಾವಹಾರಿಕವಾಗಿರ್ಬೋದು. ರಜ್ಜು ಭುಜಂಗ ಶುಕ್ತಿಕ ರಜತ ಮರು ಮರೀಚಿಕಾದಿಗಳೇ ಪ್ರಾತಿಭಾಷಿಕಗಳು. ಅಕುಂ ಇನ್ನು ವಂದ್ಯಾಪುತ್ರ ತುಚ್ಛ ಪದಾರ್ಥ. ಮೊಲದ ಕೋಡು, ಕೂರ್ಮ ಕುಂತಳ, ಶಶಶೃಂಗ ಅಥವಾ ಮಲದ ಕೋಡು. ಇವೇನಂದ್ರೆ ಮನುಷ್ಯನ ಕೋಡು ಅಂತ ಹೇಳ್ಬೇಕಾಗಿತ್ತು. ಯಾಕೋ ಅಲ್ಲ, ಮಲದ ಕೋಡು ಇಲ್ಲ ಒಪ್ಪುನ. ಮನುಷ್ಯಕರ ಕೋಡ್ದಾಗನ ಅಂತ ಕೇಳಿದ್ರೆ ಒಂದು ಅಪವಾದತೆ. ಅದಕ್ಕೆ ಹೇಳಿಲ್ಲ. ಋಷಶೃಂಗ ಮುನಿಗೆ ಒಂದು ಕೋಡು, ಋಷಶೃಂಗ ಅನ್ನುವ ಮುನಿಗೆ ಒಂದು ಕೋಡು ಇತ್ತು. ಅದಕ್ಕಾಗಿ ಮಲದ ಕೋಡು ಅಂದ್ರೆ ಅಲ್ಲದೆ ಮನುಷ್ಯನ ಕೋಡು ಅಂದಿಲ್ಲ. ಮಲ ಕೋಡದಾಗ ಅಂದ್ರೆ ಇಲ್ಲ. ಮಲದ ಕೋಡು ನುಡಿ ಮಾತ್ರ. ಗಂಜೆಯ ಮಗ ನುಡಿ ಮಾತ್ರ. ಆನೆಯ ಮೈಯಲ್ಲಿ ಕೂದಲ ಇಲ್ಲ, ನುಡಿ ಮಾತ್ರ. ಅವು ತುಚ್ಛ ಪದಾರ್ಥಗಳು ಅಂತ. ಅವೆಷ್ಟು ತುಚ್ಛವೋ ಇರುವಾಗ ತುಚ್ಛ ಪದಾರ್ಥ. ಇದಕ್ಕೂ ಇರುವಿಕೆ ಇಲ್ಲಲ್ಲ. ಇರಲಿ ಅಂತೂ ವ್ಯಾವಹಾರಿಕವಾಗಿ ಅವ್ನು ಬಳಸಿದಾರೆ, ಬಳಸ್ಕೊಳ್ಳೋದು ನಾವು. ಶಶವಿಷಾನಾದಿಗಳೇ, ಶಶವಿಷಾನ ಅಂದ್ರೆ ಮರದ ಕೋಡು. ವಿಷಾನಾದಿಗಳೇ ಅಸತ್ತಾದ ಇಲ್ಲದಿರುವಿಕೆಯನ್ನು ಪಡೆದಿರುವ ತುಚ್ಛಂ ಎಂದು ತಿಳಿಯಲಪ್ಪದು. ಅದು ತುಚ್ಛ ಪದಾರ್ಥ. ಪಾರಮಾರ್ಥಿಕ ಪದಾರ್ಥ, ವ್ಯಾವಹಾರಿಕ ಪದಾರ್ಥ, ಪ್ರಾತಿಭಾಷಿಕ ಪದಾರ್ಥ, ತುಚ್ಛ ಪದಾರ್ಥ ಅಂದ್ರೆ ತುಚ್ಛ ಪದದ ಅರ್ಥ. ಪದಾರ್ಥ ಅಂದ್ರೆ ತುಚ್ಛ ಪದದ ಅರ್ಥ ಅಂತ ಅರ್ಥ ಮಾಡ್ಕೊಳ್ಳಿ ಎಲ್ಲವನ್ನು. ವ್ಯಾವಹಾರಿಕ, ಪಾರಮಾರ್ಥಿಕ ಇವೆಲ್ಲ ಆಯಾಯ ಪದಗಳ ಅರ್ಥಗಳು ಅಂತ ಈ ರೀತಿಯಾಗಿ ಇಲ್ಲಿ ಪದಾರ್ಥದ ವಿವೇಕವನ್ನು ಮಾಡಿದ್ದಾರೆ. ಉಳಿದ ವಿಷಯವನ್ನು ಮತ್ತೆ ಮುಂದಿನ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.